24 ಸಾರಿ, ಯಾವುದೋ ಮುರಳಿ ಕೊಟ್ಟರು. ಎಷ್ಟು ಡೇಟ್ ಇವತ್ತು? 13/11/2024। मीठे बच्चे, सभी को पहले पहले अल्फ का पाठ पक्का कराओ। आप आत्मा भाई भाई है। ಮಧುರ ಮಕ್ಕಳೇ, ಎಲ್ಲರಿಗೂ ಮೊದಲು ಅಲ್ಫನ ಪಾಠವನ್ನು, ತಂದೆಯ ಪಾಠವನ್ನು ಪಕ್ಕಾ ಮಾಡಿಸಿರಿ. ತಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೀರಿ. ಪ್ರಶ್ನೆ: ಯಾವ ಒಂದು ಮಾತಿನಲ್ಲಿ ಶ್ರೀಮತವು ಯಾವೊಂದು ಮಾತಿನಲ್ಲಿ ಶ್ರೀಮತವು ಮನಮತಕ್ಕೆ ಸಂಪೂರ್ಣ ವಿಪರೀತವಾಗಿದೆ, ಅಂದರೆ ಭಿನ್ನವಾಗಿದೆ? ಯಾವೊಂದು ಮಾತಿನಲ್ಲಿ ಶ್ರೀಮತವು ಮನುಷ್ಯರ ಮತಗಿಂತ ಸಂಪೂರ್ಣ ವಿಪರೀತವಾಗಿದೆ, ಉಲ್ಟಾಗಿದೆ? ಯಾವುದು? ಅಥವಾ ಭಿನ್ನವಾಗಿದೆ? ಬಾಬಾ ಉತ್ತರ ಹೇಳ್ತಾರೆ, ಮನುಷ್ಯರ ಮತ ಹೇಳುತ್ತದೆ ನಾವು ಮೋಕ್ಷಕ್ಕೆ ಹೋಗುತ್ತೇವೆ. ಶ್ರೀಮತ ಹೇಳುತ್ತದೆ ಡ್ರಾಮಾ ಅನಾದಿ ಅವಿನಾಶಿಯಾಗಿದೆ. ಶ್ರೀಮತ ಹೇಳುತ್ತದೆ ನಾಟಕವು ಅನಾದಿ ಅವಿನಾಶಿ ಆಗಿದೆ. ಮೋಕ್ಷ ಯಾರಿಗೂ ಸಿಗಲು ಸಾಧ್ಯವಿಲ್ಲ. ಈ ಪಾತ್ರ ಅಭಿನಯಿಸುವುದು ನನಗೆ ಇಷ್ಟ ಇಲ್ಲ ಎಂದು ಹೇಳಿದರೂ ಕೂಡ ಪರಂತು ಇಸ್ಮೆ ಕುಚ್ ಭಿ ಕರ್ ನಹೀ ಸಕ್ತೆ, ಇದರಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲ. ಏನು ಮಾಡಲು ಸಾಧ್ಯವಿಲ್ಲ. ಪಾತ್ರದಲ್ಲಿ ಬರಲೇಬೇಕು. ಶ್ರೀಮತವೇ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುತ್ತದೆ. ಮನುಷ್ಯರ ಮತವಂತೂ ಅನೇಕ ಪ್ರಕಾರದ್ದಾಗಿದೆ. ಮನುಷ್ಯರ ಮತವಂತೂ ಅನೇಕ ಪ್ರಕಾರದ್ದಾಗಿದೆ. ओम शांति। अभी या तो बच्चे जानते हैं कि हम बाबा के सामने बैठे हैं. ಯಾರ ಎದುರಿಗೆ ಕೂತಿದ್ದೀರಿ? ತಂದೆ ಎದುರಿಗೆ ಕೂತಿದ್ದೀರಿ. ಬಾಬಾವ್ರ ಎದುರುಗಡೆ ಕೂತಿದ್ದೀವಿ ಅಂತ ತಿಳ್ಕೊಂಡು ಮುರಳಿಯನ್ನ ಕೇಳಬೇಕು. ಬಾಬಾ ಬಿ ಜಾನ್ತೆ ಬಚ್ಚೆ ಹಮಾರೆ ಸಾಮ್ನೆ ಬೈಠೆ. ಬಾಬಾವ್ರಿಗಂತೂ ಗೊತ್ತೇ ಇದೆ ಯಾರ ಎದುರಿಗೆ ಕೂತಿದ್ದಾರೆ, ನನ್ನ ಮಕ್ಕಳು. यह भी तुम बच्चे जानते हो बाबा में शिक्षा देते हैं जो फिर औरों को देने हैं. ಮಕ್ಕಳಿಗಿದು ಕೂಡ ಗೊತ್ತಿದೆ, ಬಾಬಾ ನಾವು ಮಕ್ಕಳಿಗೆ ಏನು ಕಲಿಸ್ಕೊಡ್ತಾರೋ ಇದನ್ನ ನಾವು ಬೇರೆಯವ್ರಿಗೂ ಕೂಡ ಕಲಿಸ್ಬೇಕು. ಪಹಲೆ ಪಹಲೆ ತೋ ಬಾಬಾ ಕಾ ಹಿ ಪರಿಚಯ ದೇನಾ ಹೈ. ಮೊದಲು ನಾವು ತಂದೆಯ ಪರಿಚಯವನ್ನು ಕೊಡಬೇಕು. ಕ್ಯೋಂಕಿ ಸಭಿ ಬಾಬಾ ಕೋ और ಬಾಬಾ ಕೆ ಶಿಕ್ಷಾ ಕೋ ಭೂಲೆ ಹುए हैं. ಯಾಕೆಂದ್ರೆ ಎಲ್ಲರೂ ತಂದೆ ಮತ್ತು ತಂದೆ ಕೊಡುವಂತ ಶಿಕ್ಷಣವನ್ನ ಮರ್ತು ಬಿಟ್ಟಿದ್ದೀರಿ. ಅಭಿ ಮರ್ತು ಬಿಟ್ಟಿದ್ದಾರೆ. ಅಭಿ ಜೋ ಬಾಪ್ ಪಢಾತೆ ಹೇ ವ ಪಢಾಯಿ ಫಿರ್, ನಮಗೆ ಬಾಬಾ ಯಾವ ಶಿಕ್ಷಣ ಕೊಡ್ತಿದ್ದಾರೆ ಇದು ಮತ್ತೆ 5,000 ವರ್ಷ ನಂತರನೇ ಸಿಗೋದು. ಈ ಜ್ಞಾನ ಅವ್ರ ಕೊಯ್ಕೋ ಹೇ ನಹಿ, ಈ ಜ್ಞಾನ ಬೇರೆ ಯಾರ ಬಳಿಯೂ ಇಲ್ಲ. ಮುಖ್ಯ ಹುವ, ಹಾಗಾದ್ರೆ ಮುಖ್ಯವಾದದ್ದು ಯಾವುದು? ತಂದೆ ಪರಿಚಯವನ್ನು ಕೊಡೋದು ಮುಖ್ಯ. ಫಿರ್ ಯಹ ಸಬ್ ಹೈ
ಸಬ್ ಸಮझाನ. ಮತ್ತು ಮುಖ್ಯವಾದದೊಂದು ತಂದೆ ಪರಿಚಯ ಕೊಡೋದು. ಎರಡನೇದು ಎಲ್ಲವನ್ನ ಎಲ್ಲರಿಗೂ ತಿಳಿಸೋದು. ಹಮ್ ಸಬ್ ನಾವೆಲ್ಲ भाई भाई, सारी दुनिया की जो भी आत्मा है सब आपस में ಬರೀ ನಾವಷ್ಟೇ ಅಲ್ಲ, ಜಗತ್ತಿನಲ್ಲಿರುವಂತ ಎಲ್ಲ ಆತ್ಮಗಳು ಭಾಯಿ ಭಾಯಿ ಆಗಿದ್ದಾರೆ. ಸಭಿ ಅಪನ ಮಿಲಾ ಹುआ ಪಾರ್ಟ್ ಇಸ್ ಶರೀರ ದ್ವಾರ ಬಜಾತೆ. ಎಲ್ಲರೂ ಅವರವರಿಗೆ ಸಿಕ್ಕಿರುವಂತ ಶರೀರದ ಮೂಲಕ ಪಾತ್ರವನ್ನ ಮಾಡ್ತಾ ಇದ್ದಾರೆ. अभी तो बाप आए हैं नई दुनिया में जाने के लिए जिसको स्वर्ग कहा जाता है. ಈಗ ತಂದೆ ಬಂದಿದ್ದಾರೆ ಹೊಸ ಜಗತ್ತಿಗೆ ಕರ್ಕೊಂಡು ಹೋಗ್ಲಿಕ್ಕೆ. ಯಾವ ಹೊಸ ಜಗತ್ತಿ ಬಾಬಾ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಏನಂತ ಹೇಳಲಾಗ್ತದೆ? ಸ್ವರ್ಗ. ಪರಂತು ಅಭಿ ಹಮ್ ಸಬ್ ಭಾಯಿ. ಆದ್ರೆ ಈಗ ನಾವೆಲ್ಲ ಭಾಯಿಗಳು, ಸಹೋದರರು, ಪತಿತರಾಗಿದ್ದೇವೆ. ಒಬ್ಬರು ಪಾವನರೇ ಇಲ್ಲ. ಸಭಿ ಪತಿತಂಕೋ ಪಾವನ್ ಬನಾನೆ ವಾಲ. ಎಲ್ಲ ಪತಿತರನ್ನ ಪಾವನ ಮಾಡೋರು ಒಬ್ಬರೇ ತಂದೆ ಆಗಿದ್ದಾರೆ. ಯಹೈ ಹಿ ಪತಿತ ವಿಕಾರಿ ರಾವಣ ಕಿ ದುನಿಯಾ. ಇದಾಗಿದೆ ಪತಿತ ವಿಕಾರಿ ರಾವಣನ ಜಗತ್ತು. ರಾವಣನ ಅರ್ಥನೇ ಆಗಿದೆ 5 ವಿಕಾರಗಳು ಸ್ತ್ರೀಯರಲ್ಲೂ ಇದೆ, 5 ವಿಕಾರಗಳು ಪುರುಷರಲ್ಲಿ ಕೂಡ ಇದೆ. ಬಾಬಾ ಸಿಂಪಲ್ ರೀತಿ ಸಮझाते हैं. ಬಾಬಾ ಬಹಳ ಸಿಂಪಲ್ ಆಗಿ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ತುಂಬಿ ऐसे समझा सकते हो तो पहले पहले यह समझाओ कि हम आत्माओं का वह बाप है, सभी ब्रदर्स हैं. ಬಾಬಾ ಹೇಳ್ತಾ ಇದ್ದಾರೆ, ನೀವು ಕೂಡ ಬಾಬಾ ಹೇಳಿದ ಹಾಗೆ ಬಹಳ ಸಿಂಪಲ್ ಆಗಿ ತಿಳಿಸ್ಕೊಡ್ಬೋದು. ಮೊದಲು ಇದನ್ನ ತಿಳಿಸ್ಕೊಡಿ. ನಾವೆಲ್ಲ ಆತ್ಮಗಳಿಗೆ ಅವರು ತಂದೆ, ಹಾಗಾದ್ರೆ ನಾವೆಲ್ಲ ಬ್ರದರ್ಸ್, ಭಾಯಿ ಭಾಯಿ ಅಥವಾ ಬ್ರದರ್ಸ್. ಪೂಛೋ ಯಾ ಠೀಕ್ ಹೇ. ಎಲ್ಲ ಜ್ಞಾನ ಕೊಟ್ಟು ಕೇಳಿ ಅವರಿಗೆ, ಇದು ಸರಿ ತಾನೆ ಅಂದ್ರೆ ಅನುಭವ ಮಾಡಿಸ್ರಿ. ಲಿಖೋ ಹಮ್ ಸಬ್ ಭಾಯಿ ಭಾಯಿ ಹೇ. ಕೇಳೋದಷ್ಟೇ ಎಲ್ಲ ಅವ್ರಿಗೆ ಬರೆಸ್ರಿ. ಪೆನ್ನು ನೋಟ್ಬುಕ್ ಕೊಟ್ಟು ನಾವೆಲ್ಲ ಸಹೋದರರು. ಪಕ್ಕಾ ಮಾಡ್ಲಿಕ್ಕೆ ಒಂದು ಕೇಳಬೇಕು, ಇನ್ನೊಂದು ರಿಪೀಟ್ ಮಾಡ್ಬೇಕು, ಇನ್ನೊಂದು ಬರೀಬೇಕು. ಬಾಬಾ ನಮ್ ಮುರಳಿ ಪಾಯಿಂಟ್ ಯಾಕೆ ರಿಪೀಟ್ ಮಾಡಿಸ್ತಾರೆ? ಕೇಳ್ಬೇಕು, ಹೇಳ್ಬೇಕು, ಬರೀಬೇಕು. ಪಕ್ಕಾ ಆಗ್ಬಿಡ್ತೀವಿ. ಹಮಾರ ಬಾಪ್ ಭಿ ಏಕ್ ಹೇ. ನಮ್ ತಂದೆ ಕೂಡ ಒಬ್ರೇ ಆಗಿದ್ದಾರೆ. ಹಮ್ ಸಬ್ ಸೋಲ್ಸ್ ಕಾವ ಹೇ. ನಾವೆಲ್ಲ ಆತ್ಮಗಳ ಅವರು ಸುಪ್ರೀಂ ಸೋಲ್ ಆಗಿದ್ದಾರೆ. ಉನ್ಕೋ ಫಾದರ್ ಕಹಾ ಜಾತಾ ಹೈ. ಅವರನ್ನ ಫಾದರ್, ತಂದೆ ಅಂತ ಹೇಳಲಾಗತ್ತೆ. ಪಕ್ಕಾ ಬುದ್ಧಿಯಲ್ಲಿ ಕೂಡಿಸ್ಬೇಕು ಇದನ್ನ. ಸರ್ವ್ಯಾಪಿ ಆದಿಗ ಕಿಚಡಪಟ್ಟಿ ನಿಕಲ್ ಜಾಯ್. ಎಷ್ಟು ಈ ಮಾತನ್ನ ಪಕ್ಕಾ ಕೂಡಿಸ್ಬೇಕು ಅಂದ್ರೆ ಅವ್ರ ಬುದ್ಧಿಲಿರುವಂತ ಕಿಚಡಪಟ್ಟಿ, ಕೊಳಕು, ಕೆಸರು ಎಲ್ಲ ತೊಳ್ಕೊಂಡು ಹೋಗ್ಬಿಡ್ಬೇಕು. ಯಾವ್ದನ್ನ ಹೇಳಿ, ಯಾವ ಪಾಯಿಂಟ್ ಹೇಳಿ? ನಾವು ಆತ್ಮಗಳು, ಅವರು ನಮ್ಮ ತಂದೆ, ಅವರು ಸುಪ್ರೀಂ ಸೋಲ್ ಆಗಿದ್ದಾರೆ. ನಾವು ಭಾಯಿ ಆಗಿದ್ದೇವೆ. ಹೀಗೆ ಈ ಮಾತು ಹೇಳಿ ಅವ್ರಿಗೆ ಏನ್ ಬುದ್ಧಿಯಲ್ಲಿ ಕಿಚಡ ಪಟ್ಟಿ ತುಂಬಿಕೊಂಡಿದ್ದಾರೆ ಅವನ್ನೆಲ್ಲ ತೆಗೆದು ಹಾಕ್ಬಿಡ್ಬೇಕು. ಅಲ್ಫ್ ಪಹಲೆ ಪಢಾನ. ಈ ಕೊಳಕ್ ಹೋಗ್ಬೇಕಂದ್ರೆ, ಸರ್ವ್ಯಾಪಿಯ ಕೊಳಕು ಬುದ್ಧಿಯಿಂದ ಹೋಗ್ಬೇಕಂದ್ರೆ ಮೊದಲು ಅವ್ರಿಗೆ ಓದಿಸ್ಬೇಕಾದದ್ದು ತಂದೆಯ ಬಗ್ಗೆ. ಬೋಲೋ ಯ ಪಹಲೆ ಅಚ್ಚಿ ರೀತಿ ಬೈಟ್ ಲಿಖೋ. ಅವ್ರಿಗೆ ಹೇಳ್ಬೇಕಂತೆ, ಜ್ಞಾನ ಕೊಟ್ಟು ಹೇಳ್ಬೇಕಂತ, ಇದನ್ನ ಚೆನ್ನಾಗಿ ಬರೀರಿ. ಏನಂತ ಬರೀರಿ? ಮೊದಲು ನಾನು ಸರ್ವವ್ಯಾಪಿ ಅಂತ ಹೇಳ್ತಿದ್ದೆ, ಆದ್ರೆ ಈಗ ಹೇಳ್ತೇನೆ ಸರ್ವವ್ಯಾಪಿ ಅಲ್ಲ. ಬರೀ ಜ್ಞಾನ ಕೊಟ್ಟು ಬಿಟ್ಟು ಬಿಡೋದಲ್ಲ, ಆ ಮಾತು ಅವ್ರ ಬುದ್ಧಿಗೆ ಹೋಗಿರೋದಿಲ್ಲ, ಅವ್ರಿಗೆ ಬರೆಸಿ ಪಕ್ಕ ಮಾಡಿಸ್ಬೇಕಂತಾರೆ ಬಾಬಾ. ಹಮ್ ಸಬ್ ನಾವೆಲ್ಲ ಭಾಯಿ ಆಗಿದ್ದೇವೆ. ಸಬ್ ಆತ್ಮ ಏಕತೆ ಗಾಡ್ ಫಾದರ್, ಪರಂಪಿತ ಪರಮಾತ್ಮ ಅಲ್ಲಾಹ್. ಎಲ್ಲ ಆತ್ಮಗಳು ಹೇಳ್ತಾರೆ ಗಾಡ್ ಫಾದರ್ ಅಲ್ವಾ, ಕ್ರಿಶ್ಚಿಯನ್ಸ್. ಇನ್ನು ಭಾರತವಾಸಿಗಳು ಪರಂಪಿತ ಪರಮಾತ್ಮ ಅಂತ ಪರಮಾತ್ಮನ ಕರೀತಾರೆ. ಮುಸಲ್ಮಾನರು ಅಲ್ಲಾಹ್ ಅಂತ ಕರೀತಾರೆ. ಪಹಲೆ ತೋ ಯಹ ನಿಶ್ಚಯ ಬಿಠಾನಾ ಕಿ ಹಮ್ ಆತ್ಮ ಹೇ ಪರಮಾತ್ಮ ನಹಿ. ಮೊದಲು ಜನರ ಬುದ್ಧಿಲಿ ಮಾತನ್ನ ಕೂಡಿಸ್ಬೇಕು, ನಾವು ಆತ್ಮ ಆಗಿದ್ದೇವೆ ಹೊರತು ನಾವ್ ಯಾರಲ್ಲ, ಪರಮಾತ್ಮ ಅಲ್ಲ. ನ ಹಮಾರೆ ಮೇ ಪರಮಾತ್ಮ ವ್ಯಾಪಕ ಹೇ. ಮತ್ತು ನಮ್ಮೊಳಗೆ ಪರಮಾತ್ಮನೂ ಕೂಡ ವ್ಯಾಪಕ, ಪರಮಾತ್ಮ ವ್ಯಾಪಕನೂ ಕೂಡ ಆಗಿಲ್ಲ. ಸಭೆ ಮೇ ಎಲ್ಲರಲ್ಲೂ ವ್ಯಾಪಕ ಆಗಿರೋದು ಆತ್ಮ.
ಆತ್ಮ ಶರೀರದ ಆಧಾರ ತೆಗೆದುಕೊಂಡು ಪಾತ್ರ ಮಾಡ್ತಾ ಇದೆ. ಈ ಮಾತನ್ನ ಪಕ್ಕಾ ಮಾಡಿಸ್ರಿ. ಅಚ್ಚಾ ಫಿರ್ ವಹ ಬಾಪ್ ಸೃಷ್ಟಿ ಕೆ ಆದಿ ಮಧ್ಯ ಅಂತ ಕಾ ಜ್ಞಾನ್ ಸುನಾತೆ. ಇಂಥ ತಂದೆ ಸರ್ವ್ಯಾಪಿ ಆಗಿರದೇ ಇರುವಂತ ತಂದೆ, ನಾವೆಲ್ಲ ಆತ್ಮಗಳ ಸುಪ್ರೀಂ ತಂದೆ, ಪರಂಪಿತ ಪರಮಾತ್ಮ, ಯಾರನ್ನ ಕ್ರಿಶ್ಚಿಯನ್ಸ್ ಗಾಡ್ ಫಾದರ್ ಅಂದ್ರು, ಮುಸಲ್ಮಾನರ ಅಲ್ಲಾಹ ಅಂದ್ರು, ಇಡೀ ಜಗತ್ನಲ್ಲಿ ಯಾರು ತಂದೆ ಅಂತ ಹೇಳ್ತಾರೋ ಆ ತಂದೆ ನಾವು ಮಕ್ಕಳಿಗೆ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನ ಪಕ್ಕಾ ಮಾಡಿಸ್ರಿ. ಬಾಬಾನೇ ಟೀಚರ್ ರೂಪದಲ್ಲಿ ಕೂತ್ಕೊಂಡು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಟೀಚರ್ ರೂಪದಲ್ಲಿ ನಾವು ಮಕ್ಕಳಿಗೆ ಬಂದು ತಿಳಿಸ್ಕೊಡ್ತಾರೆ. ಬಾಬಾ ಹೇಳ್ತಾರೆ, ಇದು ಲಕ್ಷಾಂತರ ವರ್ಷದ ಮಾತೇ ಇಲ್ಲ. ಈ ಚಕ್ರ ಅನಾದಿ ಮಾಡಿ ಮಾಡಲ್ಪಟ್ಟಿರುವಂಥದ್ದು. इक्वल कैसे है इसको जानना पड़े. ಈ ಸೃಷ್ಟಿ ಚಕ್ರದಲ್ಲಿ ಪ್ರತಿಯೊಂದು ಕಲ್ಪದಲ್ಲೂ ಇಕ್ವಲ್ ಹೇಗೆ, ಯುಗಗಳು ಹೇಗೆ ಇಕ್ವಲ್ ಆಗಿದೆ, ಸಮಾನ ಸರಿಯಾದ ಸಮಯದಲ್ಲಿ ಅದು ಹೇಗೆ ಡ್ರಾಮಾ ಸ್ಟಾರ್ಟ್ ಆಗತ್ತೆ, ಎಂಡ್ ಆಗತ್ತೆ, ಮತ್ತು ಪ್ರತಿ ಯುಗಗಳ ಇಕ್ವಾಲಿಟಿ ಏನಿದೆ ಅದನ್ನು ಕೂಡ ನಾವು ತಿಳಿಸ್ಕೊಡ್ಬೇಕಾಗತ್ತೆ. ಸತ್ಯ ತ್ರೇತ ಪಾಸ್ಟ್ ಆಗಿದೆ, ನೋಟ್ ಕರೋ, ಅವ್ರಿಗೆ ಹೇಳ್ಬೇಕಂತೆ. ಸತ್ಯ ತ್ರೇತಾಗ ಮುಗಿದು ಹೋಯ್ತು, ನೋಟ್ ಮಾಡ್ಕೊಳ್ರಿ. ಭಲೆ ಬರೀರಿ, ಇಲ್ಲ ಮಸ್ತಕದಲ್ಲಿ ಪ್ರಿಂಟ್ ಮಾಡ್ಕೊಳ್ಳಿ. ಉನ್ಕೋ ಕಹಾ ಜಾತಾ ಹೇ, ಸತ್ಯ ತ್ರೇತಾಗ ಕಳೆದು ಹೋಗಿದೆ, ಅದಕ್ಕೆ ಏನಂತ ಹೇಳಲಾಗತ್ತೆ? ಸ್ವರ್ಗ ಮತ್ತು ಸೆಮಿ ಸ್ವರ್ಗ. ಸತ್ಯುಗ ಸ್ವರ್ಗ, ತ್ರೇತಾಯುಗ ಸೆಮಿ ಸ್ವರ್ಗ ಎರಡು ಕಳೆದು ಹೋಗಿದೆ. ಅಲ್ಲಿ ದೇವಿ ದೇವತೆಗಳು ರಾಜ್ಯವನ್ನ ಮಾಡ್ತಿದ್ರು. ಸತ್ಯುಗದಲ್ಲಿ 16 ಕಲಾ ಸಂಪನ್ನ, ತ್ರೇತಾಯುಗದಲ್ಲಿ 14 ಕಲೆ. ಸತ್ಯುಗದ ಪ್ರಭಾವ ಬಹಳ ಭಾರಿಯಾಗಿರುತ್ತದೆ. ಸತ್ಯುಗದ ಪ್ರಭಾವ ಹೇಗಿರುತ್ತಂತೆ ಇಮ್ಯಾಜಿನ್ ಮಾಡ್ಕೊಳಿಕ್ಕಾಗಲ್ಲ, ಅಷ್ಟು ಭಾರಿ ಇರುತ್ತೆ. ಅದ್ರ ಹೆಸರೇ ನೋಡ್ರಿ, ಎಷ್ಟು ಮೀಠಾ ಹೆಸರಿಟ್ಬಿಟ್ರು. ಏನೇನು? ಸ್ವರ್ಗ, ಹೆವನ್, ಬಹಿಷ್ಟ್, ಪ್ಯಾರಡೈಸ್. ನೈ ದುನಿಯಾ ಸತ್ಯುಗಕ್ಕೆ ಲಿಯೇ ಕಹಾ ಜಾತಾ ಹೈ. ಹೊಸ ಜಗತ್ತು ಅಂತ ಕರೆಯೋದು ಯಾವುದಕ್ಕೆ? ಸತ್ಯುಗ. ಅಷ್ಟು ಅದರ ಪ್ರಭಾವ ಇರುತ್ತೆ. ಉಸ್ಕಿ ಹಿ ಮಹಿಮಾ ಕರ್ನೆ ಹೈ. ಸತ್ಯುಗದ್ದೇ ಏನ್ ಮಾಡ್ಬೇಕು? ಮಹಿಮೆಯನ್ನು ಮಾಡಬೇಕು. ನೈ ದುನಿಯಾ ಮೇ ಹೈ ಹಿ ಏಕ್ ಆದಿ ಸನಾತನ್ ದೇವಿ ದೇವತಾ ಧರ್ಮ. ಹೊಸ ಜಗತ್ತಿನಲ್ಲಿ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಮಾತ್ರ ಇರುತ್ತದೆ. ಚಿತ್ರ ಭಿ ತುಮಾರೆ ಪಾಸ್ ಹೈ ನಿಶ್ಚಯ ಕರಾನೆ ಕೆ ಲಿಯೆ. ಇವು ಬರೀ ಹೇಳೋದಷ್ಟೇ ಇಲ್ಲ ನೋಡ್ರಿ, ಚಿತ್ರ ನೋಡೋದು, ನೀವು ಜ್ಞಾನ ಹೇಳಿದನ್ನ ಅವರು ಕೇಳೋದು, ಮತ್ತು ಬಾಯಿಂದ ರಿಪೀಟ್ ಮಾಡೋದು, ಬರ್ಸೋದು. ಎಷ್ಟು ವಿಧಗಳಲ್ಲಿ ಅವರಿಗೆ ಪಕ್ಕಾ ಮಾಡಿಸ್ಬೇಕು. ಇವೆಲ್ಲ ಜ್ಞಾನ ಪಕ್ಕಾ ಮಾಡಿಸ್ಕೊಳ್ಳಿಕ್ಕೆ ವಿಧಿವಿಧಾನಗಳು. ಬಾಬಾ ಹೇಳ್ತಾರೆ, ಚಿತ್ರ ಕೂಡ ನಿಮ್ ಬಳಿ ಇದೆ ನಿಶ್ಚಯ ಮಾಡಿಸೋದಕ್ಕೆ. ಸೃಷ್ಟಿ ಕಾ ಚಕ್ರ ಫಿರ್ತಾ ರಹತಾ ಹೇ. ಈ ಸೃಷ್ಟಿ ಚಕ್ರ ಏನಾಗ್ತಾ ಇರುತ್ತಿದ್ದು? ತಿರುಗ್ತಾ ಇರುತ್ತೆ. ಇಸ್ ಕಲ್ಪ ಕಿ ಆಯು ಹಿ 5000 ವರ್ಷ ಹೇ. ಈ ಕಲ್ಪದ ಆಯಸ್ಸೇ 5000 ವರ್ಷ. ಅಭಿ ಸೂರ್ಯವಂಶಿ ಚಂದ್ರವಂಶಿ ತೋ ಬುದ್ಧಿ ಮೇ ಬೈಠಾ. ಈಗ ಸೂರ್ಯವಂಶಿ ಚಂದ್ರವಂಶಿ ಬುದ್ಧಿಯಲ್ಲಿ ಕುತ್ಕೊಳ್ತು ತಾನೆ. ಹೀಗ ಒಂದೊಂದೇ ಪಕ್ಕಾ ಮಾಡ್ತಾ ಹೋಗ್ರಿ. ವಿಷ್ಣುಪುರಿ ಹಿ ಬದಲ್ ರಾಮ್ ಸೀತಾ ಪುರಿ ಬಂತಿ ಹೈ. ಸತ್ಯುಗದ ವಿಷ್ಣುಪುರಿನೇ ಬದಲಾಗಿ ತ್ರೇತಾಯುಗದಲ್ಲಿ ಏನಾಗೋಗ್ಬಿಡುತ್ತೆ? ರಾಮ ಸೀತಾಪುರಿ ಆಗುತ್ತೆ. ಉನ್ಕಿ ಬಿ ಡಿನಾಸ್ಟಿ ಚಲ್ತಿ ಹೈ. ರಾಮ ಸೀತೆಯರದು ಏನ್ ನಡೀತದೆ? ಪರಂಪರೆ. ಫಸ್ಟ್ ರಾಮ್ ಸೀತಾ, ಸೆಕೆಂಡ್ ರಾಮ್ ಸೀತಾ, ಹೀಗೆ ಅವ್ರದ್ದು ನಡೆಯುತ್ತೆ. 2 ಯುಗ ಪಾಸ್ಟ್ ಹುಯಿ. 2 ಯುಗ ಕಳೀತು. ಫಿರ್ ಆತಾ ಹೇ, ಆಮೇಲೆ ಬಂತು ದ್ವಾಪರ ಯುಗ. ಅಲ್ಲಿಂದ ರಾವಣನ ರಾಜ್ಯ. ದೇವತೆಗಳು ಅಲ್ಲಿ ಬಾಬು ಪುನಃ ಕೋರ್ಸ್ ಕೊಡ್ತಿದ್ದಾರೆ. ಕೋರ್ಸ್ ಹೆಂಗ್ ಕೊಡ್ಬೇಕು ಅಂತ ಮಕ್ಕಳಿಗೆ ಕಲಿಸಿದಾರೆ ನೋಡಿ. ಅವಾಗಿಂದ ಬಾಬಾ ಟ್ರೈನಿಂಗ್ ಕೊಟ್ಟಿದ್ದದು. ಹೆಂಗೆ ಪಕ್ಕ ಮಾಡಿಸ್ಬೇಕು ಅಲ್ವಾ. ದೇವತೆಗಳು ವಾಮ ಮಾರ್ಗದಲ್ಲಿ ಹೋದ್ರು. ವಿಕಾರಗಳ ನೋಡ್ರಿ ಎಂತ ಮಾತು ಹೇಳ್ತಾರೆ ಬಾಬಾ. ವಿಕಾರ ಕಾ ಸಿಸ್ಟಮ್ ಬನ್ ಜಾತಾ. ಅಲ್ಲಿಂದ ಶುರು ಆಯ್ತು ಈ ವಿಕಾರಗಳ ಸಿಸ್ಟಮ್. ವಿಕಾರದ ಸಿಸ್ಟಮ್ ಶುರು ಆಗೋದು ಎಲ್ಲಿಂದ? ಶಬ್ದ ಗಮನಿಸ್ರಿ ಬಾಬಂದು. ಆಕ್ಚುಲಿ ವಿಕಾರದ ಸಿಸ್ಟಮ್ ಭಾರತದಲ್ಲಿ ಇರ್ಲೇ ಇಲ್ಲ, ಜಗತ್ನಲ್ಲಿ ಇರ್ಲೇ ಇಲ್ಲ. ಅದು ಶುರು ಆಗಿದೆ ಎಲ್ಲಿಂದ? ದ್ವಾಪರ ಯುಗದಿಂದ. ಶಬ್ದ ಬರೀರಿ, ವಿಕಾರದ ಸಿಸ್ಟಮ್ ರೌಂಡ್ ಅಪ್ ಮಾಡ್ರಿ, ಹೈಲೈಟ್ ಮಾಡ್ರಿ.
ಸ್ಪೆಷಲ್ ಬಾಬಾ ಒಂದೊಂದು ವಾಕ್ಯ ಹೇಳ್ತಾರೆ, ಅದನ್ನ ಹೈಲೈಟ್ ಮಾಡ್ಬೇಕು, ದಿನ ಓದಿ ಖುಷಿ ಪಡ್ಬೇಕು. ಪಾಯಿಂಟ್ ಬಾಬಾ ಎಷ್ಟು ವಿಶೇಷ ಹೇಳಿದ್ರು ಇವತ್ತು. ಸತ್ಯಗ ತ್ರೇತಾ ಮೇ ಸಭಿ ನಿರ್ವಿಕಾರಿ ರಹತೆ ಹೈ. ಸತ್ಯಗ ತ್ರೇತಾಗದಲ್ಲಿ ಎಲ್ಲರೂ ಹೇಗಿರ್ತಾರೆ? ನಿರ್ವಿಕಾರಿಗಳಾಗಿರ್ತಾರೆ. ಏಕ ಆದಿ ಸನಾತನ ದೇವಿ ದೇವತಾ ಧರ್ಮ ರಹತಾ ಹೈ. ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಇರುತ್ತದೆ. ಚಿತ್ರನು ಕೂಡ ತೋರಿಸ್ಕೊಟ್ಟಿದ್ದಾರೆ ಬಾಬಾ. ಓರಲಿ ಬಿ ಸಮझाना है. ಚಿತ್ರನೂ ತಿಳಿಸ್ಬೇಕು, ಓರಲಿನೂ ತಿಳಿಸ್ಬೇಕು. ಬಾಪ್ ಹಮ್ಕೋ ಟೀಚರ್ ಹೋಕರ್ ऐसे ಪಡಾತೆ. ಶಿವ ಬಾಬಾ ಟೀಚರ್ ಆಗಿ ನಮ್ಗೆ ಇವನ್ನೆಲ್ಲ ಓದಿಸ್ತಾರೆ. ಬಾಬಾ ಅಪನ ಪರಿಚಯ ಖುದ್ ಹಿ ಆಕರ್ ದೇತೆ. ತನ್ನ ಪರಿಚಯ ಶಿವ ಬಾಬಾ ತಾನೇ ಬಂದು ಕೊಡ್ತಾರೆ. ಯಾರೆಲ್ಲ ಬಂದು ಹೇಳಿದ್ರು, ಎಲ್ಲ ರಾಂಗ್ ಹೇಳಿದ್ರು. ತಮಗ್ ತಿಳಿದಂಗೆ ತಮ್ಮ ಬುದ್ಧಿ ಮಟ್ಟಕ್ಕೆ ತಕ್ಕಂಗೆ ಅಲ್ಪಜ್ಞರಾಗಿ ಒಬ್ಬೊಬ್ರು ಬಂದು ಒಂದೊಂದು ರೀತಿ ಹೇಳಿದ್ರು ಭಗವಂತನ ಬಗ್ಗೆ. ಆದ್ರೆ ತನ್ನ ಸತ್ಯ ಪರಿಚಯವನ್ನ ತಾನೇ ಬಂದು ಕೊಡ್ತಾರೆ. ಖುದ್ ಕಹತೆ, ತಾನೇ ಬಂದು ತನ್ನ ಪರಿಚಯ ಕೊಟ್ರು. ಬಾಬಾ ಮೈ ಆತಾ ಹೂಂ ಪತಿತೋಂ ಕೋ ಪಾವನ್ ಬನಾನೆ ಕೆ ಲಿಯೆ ತೋ ಮುझे ಶರೀರ ಜರೂರ್ ಚಾಹಿ. ಯಾರೋ ಬಂದು ಹೇಳಿಲ್ಲ ಪರಮಾತ್ಮ ನಿರಾಕಾರ, ಪತಿತ್ರನ್ನ ಪಾವನ ಮಾಡ್ಲಿಕ್ಕೆ ಅವರು ಶರೀರ ತಗೊಳ್ಬೇಕಾಗತ್ತೆ ಅಂತ ಯಾರ್ದೋ ಮೂಲಕ ಸಂದೇಶ ಹೇಳಿಲ್ಲ. ತಾನೇ ಬಂದು ಹೇಳ್ತಾರೆ, ಮಕ್ಕಳೇ ನೀವೆಲ್ಲ ಆತ್ಮಗಳನ್ನ ಪತಿತರಿಂದ ಪಾವನ ಮಾಡ್ಲಿಕ್ಕಾಗಿ ನನಗೇನ್ ಬೇಕೋ? ಶರೀರದ ಆಧಾರ ಬೇಕು. ನೈತು ಬಾತ ಕೈಸೆ ಕರು, ಇಲ್ಲ ನಾನು ಹೆಂಗ್ ಮಾತಾಡ್ಲಿ? ಇಲ್ಲಾಂದ್ರೆ ಬಾಬಾ ಭಗವಂತ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿಲ್ಲ, ತಾನೇ ಹೇಳಿದ್ದಾರೆ ನಾನು ಹೆಂಗ್ ಮಾತಾಡ್ಲಿ? मैं चैतन्य हूँ, सत हूँ और ಅಮರ್ ಹೂಂ. ನಾನು ಚೈತನ್ಯ, ನಾನು ಸತ್ಯ ಆಗಿದ್ದೇನೆ, ನಾನೇನಾಗಿದ್ದೇನೆ? ಅಮರ ಆಗಿದ್ದೇನೆ ಅಲ್ವಾ? ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ರು? ಭಗವಂತ ಅಮರ ಆಗಿದ್ದಾನೆ, ಸತ್ಯ ಆಗಿದ್ದಾನೆ, ಚೈತನ್ಯ ಆಗಿದ್ದಾನೆ. ಆದ್ರೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ನಾನು ಅಮರ, ನಾನು ಸತ್ಯ ಅಲ್ವಾ, ನಾನು ಚೈತನ್ಯ. ತಾನೇ ಬಂದು ತನ್ನ ಪರಿಚಯ ಕೊಡ್ತಾರೆ. ಸತೋ ರಜೋ ತಮೋದಲ್ಲಿ ಬರೋದು ಆತ್ಮಗಳು. ಆತ್ಮನೇ ಪತಿತ, ಆತ್ಮನೇ ಪಾವನ ಆಗತ್ತೆ. ಆತ್ಮನಲ್ಲಿ ಎಲ್ಲ ಸಂಸ್ಕಾರ ಇರೋದು. ಪತಿತ ಆಗೋದು, ಪಾವನ ಆಗೋದು, ಸತ್ಯ ತ್ರೇತ ದ್ವಾಪರ ಯುಗದಲ್ಲಿ ಬರೋದು, ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಆಗೋದು, ಇವೆಲ್ಲ ಪಾತ್ರ, ವರ್ಣ, ಕಲೆ, ಆಮೇಲೆ ವಂಶ ಎಲ್ಲ ಚೇಂಜ್ ಮಾಡೋದು, ಪಾತ್ರ ಮಾಡೋದು, 84 ಜನ್ಮದ ಪಾತ್ರ, ಎಲ್ಲ ಸಂಸ್ಕಾರ ಇರೋದು ಯಾವ್ದ್ರಲ್ಲಿ? ಆತ್ಮನಲ್ಲಿನೇ. ಪಾಸ್ಟ್ ಕೆ ಕರ್ಮ ವಿಕರ್ಮ ಕೆ ಸಂಸ್ಕಾರ ಆತ್ಮ ಲೇ ಆತಿ ಹೈ. ಹಿಂದೆ ಮಾಡಿದಂತ ಪಾಪದ ಅಂಶಗಳನ್ನ ಹೊತ್ಕೊಂಡ್ಬರೋದು, ಕರ್ಮದ ಅಂಶ, ಒಳ್ಳೆ ಕರ್ಮ, ಕೆಟ್ಟ ಕರ್ಮ ಎಲ್ಲ ಆತ್ಮನಲ್ಲಿ ತಗೊಂಡಿರುತ್ತೆ. ಆತ್ಮನೇ ತಗೊಂಡಿರುತ್ತೆ, ಆತ್ಮನೇ ತಗೊಂಡ್ ಬರುತ್ತೆ. ಸತ್ಯಯುಗದಲ್ಲಿ ವಿಕರ್ಮ ಇರೋದೇ ಇಲ್ಲ. ಅಲ್ಲಿ ಕರ್ಮ ಮಾಡ್ತಾರೆ. ಪಾತ್ರ ಇರುತ್ತೆ ತಾನೆ, ಪಾತ್ರ ಮಾಡ್ತಾರ ಅಂದ್ಮೇಲೆ ಅಲ್ಲಿ ಕರ್ಮ ಮಾಡ್ತಾರ. ಅದ್ರ ಕರ್ಮ ಏನಾಗಿರುತ್ತಲ್ಲಿ? ಅಕರ್ಮ. ಅಲ್ಲಿ ವಿಕರ್ಮ ಇರೋದಿಲ್ಲ. ಬಾಬಾ ಹೇಳ್ತಾರೆ ಗೀತೆಯಲ್ಲೂ ಕೂಡ ಇವೆಲ್ಲ ಅಕ್ಷರಗಳಿದಾವೆ, ಕರ್ಮ, ಅಕರ್ಮ, ವಿಕರ್ಮ, ಸುಕರ್ಮ. ಆದ್ರಲ್ಲಿ ಅವ್ರಿಗೆ ಯಾರಿಗೂ ಸ್ಪಷ್ಟತೆ ಇಲ್ಲ ಇದ್ರ ಬಗ್ಗೆ. ಅಭಿ ತುಮ್ ಪ್ರಾಕ್ಟಿಕಲ್ ಮೇ ಸಮಜ್ ರಹೆ ಹೋ. ಅಲ್ಲಿ ಬರೀ ಕೇಳಿದ್ವಿ, ಥೇರಿ ಕೇಳಿದ್ವಿ ಭಕ್ತಿ ಮಾರ್ಗದ ಶಾಸ್ತ್ರಗಳಲ್ಲಿ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ತಾ ಇದ್ದೇವೆ ಅಲ್ವಾ? ಅಲ್ಲಿ ಇಂಡೈರೆಕ್ಟ್ ಸ್ಪೀಚ್ ಇರುತ್ತೆ, ಇಲ್ಲಿ ಡೈರೆಕ್ಟ್ ಅಲ್ವಾ? ಹಾಗಂತೆ ಹೀಗಂತೆ ಭಗವಂತ ಹಾಗೆ ಹೀಗೆ, ಆದ್ರೆ ಇಲ್ಲಿ ಡೈರೆಕ್ಟ್ ಇದ್ದೇನೆ ಹೀಗೆ ಹಾಗೆ ಅಂತೇಳಿ ಬಾಬಾ ನಾವು ಮಕ್ಕಳಿಗೆ ಪ್ರಾಕ್ಟಿಕಲ್ ಅಲ್ಲಿ ತಿಳಿಸ್ತಾರೆ. जानते हो बाबा आया हुआ है पुरानी दुनिया को बदल नई दुनिया बनाने जहाँ कर्म अकर्म हो जाते हैं. ನೀವು ಮಕ್ಕಳಿಗೆ ಗೊತ್ತಿದೆ, ತಂದೆ ಬಂದಿದ್ದಾರೆ ಹಳೆ ಜಗತ್ತನ್ನ ಬದಲಾಯಿಸಿ ಹೊಸ ಜಗತ್ತು ಮಾಡ್ಲಿಕ್ಕೆ. ಅಲ್ಲಿ ಕರ್ಮ ಏನಾಗಿರುತ್ತೆ? ಅಕರ್ಮವಾಗಿರುತ್ತೆ. ಉನ್ಕೋ ಹಿ ಸತ್ಯುಗ ಕಹಾ ಜಾತಾ ಹೈ. ಎಲ್ಲಿ ಕರ್ಮ ಆಗಿರುತ್ತೋ ಅದಕ್ಕೆ ಸತ್ಯುಗ ಎಂದು ಹೇಳಲಾಗುತ್ತೆ. और या फिर यह कर्म विकर्म ही होते हैं. ಆದ್ರೆ ಇಲ್ಲಿ ಕರ್ಮ ವಿಕರ್ಮನೆ ಆಗಿರುತ್ತೆ. ಜಿಸ್ಕೋ ಕಲಿಯುಗ ಕಹಾ ಜಾತಾ ಹೈ. ಎಲ್ಲಿ ವಿಕರ್ಮ ಇರುತ್ತೆ ಅದಕ್ಕೆ ಕಲಿಯುಗ ಎಂದು ಹೇಳಲಾಗುತ್ತೆ. ತುಮ್ ಅಭಿ ಹೋ, ಈಗ ನೀವಿದ್ದೀರಿ ಸಂಗಮ್ ಪರ್. ಬಾಬಾ ದೋನೋ ಹಿ ತರಫ್ ಕಿ ಬಾತ್ ಸುನಾತೆ. ಮಧ್ಯದಲ್ಲಿದ್ದೇವೆ, ಅಲ್ಲಿದು ಮಾತು ಹೇಳ್ತಾರೆ ಬಾಬಾ, ಈ ಕಡೆದು ಹೇಳ್ತಾರೆ. ಮಧ್ಯದಲ್ಲಿರೋರ್ಗೆ ಅದು ಇದೆರಡು ಕಾಣಿಸುತ್ತೆ ತಾನೆ. ಸರ್ಕಲ್ ನಲ್ಲಿ ಇರೋರ್ಗೆಲ್ಲ ರೋಡು ಕಾಣಿಸುತ್ತೆ ತಾನೆ. ಹಾಗೆ ನಾವು ಸರ್ಕಲ್ ನಲ್ಲಿದ್ದೇವೆ ಇವಾಗ. ಸತ್ಯಗುನು ಕಾಣ್ತಾ ಇದೆ, ಕಲಿಯುಗನು ಕಾಣ್ತಾ ಇದೆ. ಒಂದೊಂದು
ಒಂದೊಂದು ಮಾತನ್ನು ಕೂಡ ಬಾಬಾ ಎಷ್ಟು ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಬಾಪ ಟೀಚರ್ ನೆ ಕ್ಯಾ ಸಮझाया, ಅಚ್ಚಾ ಬಾಕಿ ಹೇ ಗುರು ಕಾ ಕರ್ತವ್ಯ ಅಲ್ವಾ. ನೆಕ್ಸ್ಟ್ ಇರೋದು ಗುರುವಿನ ಕರ್ತವ್ಯ. ಅವರನ್ನ ಕರೆದಿರೋದೇ ಪತಿತರನ್ನ ಪಾವನ ಮಾಡು ಬಾ ಅಂತ. ಆತ್ಮ ಪಾವನ ಆಗತ್ತೆ, ನಂತರ ಶರೀರನೂ ಕೂಡ ಪಾವನ ಆಗತ್ತೆ. ಅದಕ್ಕೆ ಉದಾಹರಣೆ ಹೇಳ್ತಾರೆ ಬಾಬಾ. ಏನ್ ಆತ್ಮ ಪಾವನ ಆದಾಗ ಶರೀರನೂ ಪಾವನ ಆಗತ್ತೆ. ಚಿನ್ನದಂತೆ ಆಭರಣ. 24 ಕ್ಯಾರೆಟಿನ ಚಿನ್ನದ ಗಟ್ಟಿ ತಗೊಂಡ್ರೆ, ಬಿಸ್ಕಿಟ್ ತಗೊಂಡ್ರೆ ಅದರಿಂದ ತಯಾರಾಗಿರುವಂತ ಆಭರಣ ಕೂಡ 24 ಕ್ಯಾರೆಟ್ ಇರುತ್ತೆ. ಹಾಗೆ ಆತ್ಮ ಪಕ್ಕ ಆದಾಗ, ಆತ್ಮ ಸತೋ ಪ್ರಧಾನ ಆದಾಗ ಶರೀರನು ಕೂಡ ಸತೋ ಪ್ರಧಾನ. ಆತ್ಮ ಪಾವನ ಆದಾಗ ಶರೀರನು ಪಾವನ. ಯಾಕೆಂದ್ರೆ ಆತ್ಮ ಚಿನ್ನ ಆದ್ರೆ ಶರೀರ ಆಭರಣ ಆಗಿದೆ. ಅವ್ರ ಖಾದ್ ನಹಿ ಡಾಲೆಂಗೆ ತೋ ಜೇವರ್ ಬಿ ಏಸಾ ಸತೋ ಪ್ರಧಾನ್ ಬನೇಗಾ. 24 ಕ್ಯಾರೆಟಿನ ಚಿನ್ನವನ್ನ ತಗೊಂಡು ಅದಕ್ಕೆ ಬೇರೆ ಯಾವ್ದು ಅಲಾಯಿ ಕೊಳೆ ಅಂದ್ರೆ ಬೇರೆ ಬೇರೆ ಲೋಹ ಮಿಕ್ಸ್ ಮಾಡದೇ ಇದ್ರೆ ಆಗ ಆ ಜೇವರ ಆಭರಣ ಕೂಡ ಸತೋ ಪ್ರಧಾನವಾಗಿರುತ್ತೆ. ಅಲಾಯಿ ಡಾಲ್ನೆ ಸೇ ಫಿರ್ ತಮೋ ಪ್ರಧಾನ್ ಬನ್ ಪಡ್ತಾ ಹೇ. ಅಲಾಯಿ ಮಿಕ್ಸ್ ಮಾಡ್ಬಿಟ್ರೆ, ಅಲಾಯಿ ಅಂದ್ರೆ ಬೇರೆ ಬೇರೆ ಲೋಹಗಳು, ತಾಮ್ರ, ಹಿತ್ತಾಳೆ, ಅದು ಇದು ಮಿಕ್ಸ್ ಮಾಡಿದ್ರೆ ಬೇರೆ ಬೇರೆ ಲೋಹಗಳನ್ನ, ಆಗ ಅದೇನಾಗತ್ತೆ ತಮೋ ಪ್ರಧಾನ. ಯಾಕೆಂದ್ರೆ ಅದಕ್ಕೆ ಹಾಕಿದ್ದು ಕೊಳೆ ಹಲಾಯಿ ತಾನೆ. ಪಹಲೆ ಭಾರತ್, ಮೊದಲು ಭಾರತ ಏನಾಗಿತ್ತು 24 ಕ್ಯಾರೆಟ್ ಪಕ್ಕಾ ಚಿನ್ನದ ಪಕ್ಷಿಯಾಗಿತ್ತು. ಏನಾಗಿತ್ತು ಭಾರತ ಮೊದಲು? 24 ಕ್ಯಾರೆಟಿನ ಪಕ್ಕಾ ಚಿನ್ನದ ಪಕ್ಷಿಯಾಗಿತ್ತು. ಅಂದ್ರೆ ಸತೋ ಪ್ರಧಾನ ಹೊಸ ಜಗತ್ತಿತ್ತು. ಆ ನಂತರ ಈಗ ತಮೋ ಪ್ರಧಾನ ಆಗಿದೆ. ಮೊದಲೇನಿತ್ತು ಪ್ಯೂರ್ ಚಿನ್ನಾಗಿತ್ತು. ನೈ ದುನಿಯಾ ಪವಿತ್ರ, ಪುರಾಣಿ ದುನಿಯಾ ಅಪವಿತ್ರ. ಹೊಸ ಜಗತ್ತು ಪವಿತ್ರ, ಹಳೆ ಜಗತ್ತು ಅಪವಿತ್ರ. ಖಾದ ಪಡ್ತಿ ಜಾತಿ ಹೇ, ಕೊಳೆ ಕುತ್ಕೊಳ್ತಾ ಹೋಗುತ್ತೆ. ಯಾ ಬಾಪ್ ಹಿ ಸಮझाते ಅವ್ರ ಕೊಯ್ ಮನುಷ್ಯ ಗುರು ಲೋಗ ನಹಿ ಜಾನ್ತೆ. ಇದನ್ನ ತಂದೆನೆ ತಿಳಿಸ್ಕೊಡ್ತಾರೆ. ಇದ್ರ ಬಗ್ಗೆ ಯಾವ ಮನುಷ್ಯರಿಗೂ ಗುರುಗಳಿಗೂ ಗೊತ್ತಿಲ್ಲ. ಬುಲಾತೆ ಆಕರ್ ಪಾವನ್ ಬನಾವ್, ಕರೀತಾರೆ ಭಗವಂತನನ್ನ, ಬಂದು ನಮ್ಮನ್ನೇನ್ ಮಾಡು, ಪಾವನ ಮಾಡು. ಸದ್ಗುರಿನ ಕೆಲ್ಸ ವಾನಪ್ರಸ್ಥ ಅವಸ್ಥೆಯಲ್ಲಿ ಮನುಷ್ಯರನ್ನ ಗೃಹಸ್ಥದಿಂದ ಬೇರೆ ಮಾಡೋದು ಅಲ್ವಾ. ಸದ್ಗುರುವಿನ ಕೆಲ್ಸ ಏನು? ವಾನಪ್ರಸ್ಥ ಅವಸ್ಥೆಯಲ್ಲಿ ಇರುವಂತ ಮನುಷ್ಯರನ್ನ, 60 ವರ್ಷದ ಮನುಷ್ಯರನ್ನ ಗೃಹಸ್ಥದಿಂದ ಬೇರೆ ಮಾಡೋದೇ ಲೌಕಿಕ ಗುರುವಿನ ಕೆಲ್ಸ. ಇಲ್ಲಿ ಕೂಡ ಭಗವಂತ ಸದ್ಗುರು. ಈ ಜಗತ್ತಿನ ಸ್ಥಿತಿ ವಾನಪ್ರಸ್ಥ ಸ್ಥಿತಿ ಆಗಿದೆ ಇವಾಗ. ಹಾಗಾಗಿ ಬಾಬಾ ಎಲ್ಲರನ್ನು ಗೃಹಸ್ಥ ಧರ್ಮದಿಂದ ಭಿನ್ನ ಮಾಡ್ತಾ ಇದ್ದಾರೆ. ತೋ ಸಾರಿ ನಾಲೆಜ್ ಗೃಹಸ್ಥದಿಂದ ಬೇರೆ ಮಾಡಿ ಬಾಬಾ ನಮ್ಮನ್ನ ಪ್ರವೃತ್ತಿಯಲ್ಲಿ ತರ್ತಾರೆ. ಗೃಹಸ್ಥವನ್ನ ಆಶ್ರಮವನ್ನಾಗಿ ಮಾಡ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ತೋ ಸಾರಿ ನಾಲೆಜ್ ಡ್ರಾಮಾ ಪ್ಲಾನ್ ಅನುಸಾರ ಬಾಪ್ ಹಿ ಆಕರ್ ದೇತೆ ಹೇ. ಈ ಎಲ್ಲ ನಾಲೆಜ್ ಕೊಡೋರು ಯಾರು? ಡ್ರಾಮಾನುಸಾರವಾಗಿ ತಂದೆನೆ ಬಂದು ಕೊಡ್ತಾರೆ. ವಹಿ ಮನುಷ್ಯ ಸೃಷ್ಟಿ ಕಾ ಬೀಜ ರೂಪ್. ಇದಾಗಿದೆ ಮನುಷ್ಯ ಸೃಷ್ಟಿಯ ಬೀಜ ರೂಪ. ವಹಿ ಸಾರೆ ವೃಕ್ಷಕ್ಕೆ ನಾಲೆಜ್ ಸುನಾತೆ ಹೇ. ಬೀಜ ರೂಪನಾಗಿರುವಂತ, ಈ ವೃಕ್ಷದ ಬೀಜ ರೂಪನಾಗಿರುವಂತ ತಂದೆನೇ ಬಂದು ವೃಕ್ಷದ ನಾಲೆಜ್ ನ ತಿಳಿಸ್ಕೊಡ್ತಿದ್ದಾರೆ. ಶಿವಬಾಬಾ ಕ ನಾಮ್, ಶಿವಬಾಬಾ ಅವ್ರ ಹೆಸರೇನು? ಸದಾಶಿವ, ಯಾವಾಗ್ಲೂ ಶಿವ. ಬಾಕಿ ಆತ್ಮ ಸಬ್ ಆತಿ ಹೇ. ಇನ್ನುಳಿದ ಆತ್ಮಗಳೆಲ್ಲ ಪಾತ್ರ ಮಾಡ್ಲಿಕ್ಕೆ ಬರ್ತಾರೆ ಅಂದ್ಮೇಲೆ ಭಿನ್ನ ಭಿನ್ನ ಪಾತ್ರದಲ್ಲಿ ಭಿನ್ನ ಭಿನ್ನ ಹೆಸರುಗಳನ್ನ ತಗೊಳ್ತಾರೆ. ಬಾಪ್ ಬುಲಾತೆ ಪರಂತು ಉನ್ಕೋ ಜಾನ್ತೆ ನಹಿ. ತಂದೆನ ಕರೀತಾರೆ, ಆದ್ರೆ ಆ ತಂದೆನ ತಿಳ್ಕೊಂಡಿಲ್ಲ. ಅವ್ರು ಹೇಗೆ ಭಾಗ್ಯಶಾಲಿ ರಥದಲ್ಲಿ ಬರ್ತಾರೆ, ನಾವು ಮಕ್ಕಳನ್ನ ಪಾವನ ಜಗತ್ತಿಗೆ ಹೇಗೆ ಕರ್ಕೊಂಡು ಹೋಗ್ತಾರೆ ಇದು ಗೊತ್ತಿಲ್ಲ. ತೋ ಬಾಬಾ ಸಮझाते मैं उनके तन में आता हूँ जो. ಶಿವಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಯಾರ ತನುವಿನಲ್ಲಿ ಬಂದಿದ್ದೇನೆ ಅಂದ್ರೆ, ಯಾರು ಬಹಳ ಎಲ್ಲರಿಗಿಂತ ಬಹಳ ಜನ್ಮ ತಗೊಂಡು ಅದರಲ್ಲೂ ಅವರು ಅಂತ್ಯದಲ್ಲಿ ಇದ್ದಾಗ ಪೂರ್ಣ 84 ಜನ್ಮ ತಗೊಂಡು ಅಂತ್ಯದ ಜನ್ಮದಲ್ಲಿ ಅವರು ಅಂತ್ಯದಲ್ಲಿದ್ದಾಗ ನಾನು ಅವ್ರ ಶರೀರದಲ್ಲಿ ಪ್ರವೇಶ ಮಾಡ್ತೇನೆ. राजाओं का राजा बनाने के लिए इस भाग्यशाली रथ में प्रवेश करना होता है. ಆತ್ಮಗಳನ್ನ ರಾಜರುಗಳ ರಾಜ ಮಾಡ್ಲಿಕ್ಕೋಸ್ಕರ ನಾನೇನ್ ಮಾಡ್ಬೇಕಾಗತ್ತೆ? ಭಾಗ್ಯಶಾಲಿ ರಥದಲ್ಲಿ ಪ್ರವೇಶ ಮಾಡ್ಬೇಕಾಗತ್ತೆ. ಪಹಲೆ ನಂಬರ್ ಮೇ ಹೇ, ಮೊದಲೇ ನಂಬರ್ ನಲ್ಲಿ ಯಾರಿರ್ತಾರೆ?
श्री कृष्ण वह है नई दुनिया का मालिक। श्री कृष्ण ಯಾರು? ಹೊಸ ಜಗತ್ತಿನ ಮಾಲೀಕ. ಫಿರ್ ವಹಿ ನೀಚೆ ಉತ್ತರ್ತೆ. ಆಮೇಲೆ ಅವರೇ ಬಂದು ಏನ್ ಮಾಡ್ತಾರೆ? ಕೆಳಗಿಳಿತಾರೆ. ಸೂರ್ಯವಂಶಿ, ಚಂದ್ರವಂಶಿ, ನಂತರ ವೈಶ್ಯ, ಶೂದ್ರ ವಂಶಿ, ಬ್ರಹ್ಮ ವಂಶಿ ಆಗ್ತಾರೆ. ಗೋಲ್ಡನ್ ಸೇ ಸಿಲ್ವರ್, ಫಿರ್ ತುಮ್ ಐರನ್ ಸೇ ಗೋಲ್ಡನ್ ಬನ್ ರಹೆ ಹೋ. ಬಾಬಾ ಹೇಳ್ತಾರೆ ಗೋಲ್ಡನ್ ಇಂದ ಸಿಲ್ವರ್, ಆಮೇಲೆ ಕಾಪರ್, ಐರನ್, ಆಮೇಲೆ ಮತ್ತೆ ಐರನ್ ಇಂದ ಗೋಲ್ಡನ್ ಆಗ್ತೀರಿ. ಬಾಬಾ ಹೇಳ್ತಾರೆ ಮುझे अपने ಬಾಬಾ को ಯಾದ್ ಕರೋ. ಇಲ್ಲಿ ಬಾಬಾ ಹೇಳ್ತಾರೆ ಮಕ್ಳೇ ನೀವು ಒಬ್ಬ ತಂದೆನೇ ನೆನಪು ಮಾಡ್ರಿ. ಜಿಸ್ಮೆ ಮೈನೆ ಪ್ರವೇಶ ಕಿಯ, ಯಾರಲ್ಲಿ ನಾನು ಪ್ರವೇಶ ಮಾಡಿದೆ. ಇನ್ಕಿ ಆತ್ಮ ಮೇ ತೋ ಜರಾ ಭಿ ನಾಲೆಜ್ ನಹಿ ಥಿ. ಬ್ರಹ್ಮ ಬಾಬಾರ ಆತ್ಮನಲ್ಲಿ ಯಾವುದೇ ಸ್ವಲ್ಪನೂ ನಾಲೆಜ್, ಈ ಜ್ಞಾನ ಇರ್ಲಿಲ್ಲ. ಅವರಲ್ಲಿ ನಾನು ಪ್ರವೇಶ ಮಾಡಿ ನಾನೇ ಈ ಜ್ಞಾನವನ್ನ ಹೇಳ್ತಿದ್ದೇನೆ. ಅದಕ್ಕಾಗಿ ಬ್ರಹ್ಮ ಬಾಬರ ಶರೀರಕ್ಕೆ ಭಾಗ್ಯಶಾಲಿ ರಥ ಎಂದು ಹೇಳಲಾಗುತ್ತೆ. ಖುದ್ ಕಾತಿ ಮೈ ಇನ್ಕಿ ಬಹು ಜನ್ಮೋಕೆ ಅಂತ್ ಮೇ ಆತಾ ಹೂಂ. ತಂದೆ ಹೇಳ್ತಾರೆ ಮಕ್ಕಳೇ ನಾನು ಬಹಳ ಜನ್ಮಗಳ ಅಂತ್ಯದಲ್ಲಿ ಇವರಲ್ಲಿ ಬರ್ತೇನೆ. ಗೀತಾ ಮೇ ಅಕ್ಷರ ಎಕ್ಯುರೇಟ್ ಹೇ. ಗೀತೆಯಲ್ಲೂ ಕೂಡ ಅಕ್ಷರ ಇದ್ರ ಬಗ್ಗೆ ಎಕ್ಯುರೇಟ್ ಆಗಿದೆ. ಗೀತಾ ಕೋ ಹಿ ಸರ್ವಶಾಸ್ತ್ರ ಮೇ ಶಿರೋಮಣಿ. ಗೀತೆಯಲ್ಲಿ ಇದಿದೆ, ಸಂಸಾರಿ ರೂಪದಲ್ಲಿ ಸನ್ಯಾಸಿ ವೇಷದಲ್ಲಿ ಭಗವಂತ ನಿಮ್ಮ ಬಳಿಗೆ ಬರ್ಬೋದು, ಅವರನ್ನ ತಿಳ್ಕೊಳ್ಳಿಕ್ಕೆ ಸಂಸ್ಕಾರ ಇರಬೇಕು ಅಂತ. ಇದು ಭಗವದ್ಗೀತೆಯಲ್ಲಿದೆ ಇದ್ರ ಬಗ್ಗೆ. ಗೀತೆಯಲ್ಲಿ ಅಕ್ಷರ ಎಕ್ಯುರೇಟ್ ಆಗಿದೆ. ಗೀತೆಯನ್ನಂತೂ ಸರ್ವಶಾಸ್ತ್ರಮಯಿ ಶಿರೋಮಣಿ ಎಂದು ಹೇಳಲಾಗುತ್ತೆ. ಈ संगम युग पर ही बाप आकर ब्राह्मण कुल और देवी देवता कुल की स्थापना करते हैं. ಈ ಸಂಗಮ ಯುಗದಲ್ಲಿ ಬಾಬಾ ಬಂದು ಬ್ರಾಹ್ಮಣ ಕುಲ ಮತ್ತು ದೇವಿ ದೇವತಾ ಕುಲದ ಸ್ಥಾಪನೆಯನ್ನ ಮಾಡ್ತಾರೆ. ಅವರೊಂಕಾತು ಸಬ್ಕೋ ಮಾಲೂಮ್ ಹೈ ಹಿ. ಬೇರೆ ಧರ್ಮಗಳ ಬಗ್ಗೆ ಅಂತೂ ಈ ಜಗತ್ನಲ್ಲಿ ಎಲ್ಲರಿಗೂ ಗೊತ್ತಿದೆ, ದೇವಿ ದೇವತಾ ಧರ್ಮ ಬಿಟ್ರೆ. ಅದನ್ನ ತಂದೆನೇ ಬಂದು ಹೇಳ್ತಾರೆ. ಬಹಳ ಜನ್ಮಗಳ ಅಂತ್ಯದಲ್ಲಿ ಅಂದ್ರೆ ಸಂಗಮ ಯುಗದಲ್ಲಿ ತಂದೆ ಬರ್ತಾರೆ. ತಂದೆ ಹೇಳ್ತಾರೆ ಮಕ್ಕಳೇ ನಾನು ಬೀಜ ರೂಪ ಆಗಿದ್ದೇನೆ. ತಂದೆನೇ ಯಾಕೆ ಹೇಳ್ತಾರೆ? ತಂದೆ ಹೇಳಿದ್ದೇ ಸತ್ಯ ಯಾಕಾಗಿರುತ್ತೆ? ಯಾಕೆಂದ್ರೆ ತಂದೆ ಮಾತ್ರ ಏನಾಗಿದ್ದಾರೆ? ಬೀಜ ರೂಪ ಆಗಿದ್ದಾರೆ. ಶ್ರೀಕೃಷ್ಣ ತೋ ಹೈ ಹಿ. ಶ್ರೀಕೃಷ್ಣ ಯಾರು? सतयुग रहवासी. उनको दूसरे जगत कोई देख ना सके. ಬಾಬಾ ಹೇಳ್ತಾರೆ ಸತ್ಯುಗದ ಶ್ರೀಕೃಷ್ಣನನ್ನ ಬೇರೆ ಯಾವ ಯುಗದಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಪುನರ್ಜನ್ಮದಲ್ಲಿ ಅವನ ನಾಮ ರೂಪ ದೇಶ ಕಾಲ ಎಲ್ಲವೂ ಬದಲಾಗತ್ತೆ. ಯಾರದ್ದು? ಎಲ್ಲರದ್ದು. ಅದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ಬಾಬಾ ಇವತ್ತು ಶ್ರೀಕೃಷ್ಣನ ಬಗ್ಗೆ ಹೇಳ್ತಾರೆ. ಮೊದಲು ಚಿಕ್ಕ ಮಗು ಸುಂದರ ಇರ್ತಾನೆ, ನಂತರ ದೊಡ್ಡವನಾಗ್ತಾ ಆಗ್ತಾ ಶರೀರ ಕೂಡ ಏನಾಗ್ತದೆ? ದೊಡ್ಡದಾಗ್ತದೆ. ಆಮೇಲೆ ಶರೀರ ಬಿಟ್ಟು ಮತ್ತೆ ಬೇರೆ ಶರೀರ ತಗೊಳ್ತಾನೆ. ಈ ರೀತಿ ಬೇರೆ ಶರೀರ ತಗೊಂಡಾಗ ಹೆಸರು, ನಾಮ, ರೂಪ, ಕಾಲ ಎಲ್ಲ ಬದಲಾಗತ್ತೆ. ಇದು ಮಾಡಲ್ಪಟ್ಟಿರುವಂತ ಆಟ. ಡ್ರಾಮಾದೊಳಗೆ ಇದೆಲ್ಲ ಫಿಕ್ಸ್ ಇದೆ. दूसरे शरीर में तो उनको श्री कृष्ण नहीं कहेंगे. ಬೇರೆ ಶರೀರದಲ್ಲಿದ್ದಾಗ ಏನು ಶ್ರೀಕೃಷ್ಣ ಅಂತ ಯಾರನ್ನು ಹೇಳೋದೇ ಇಲ್ಲ. ಹೇಳ್ತಾರ? ಶ್ರೀಕೃಷ್ಣ ನೆಕ್ಸ್ಟ್ ಜನ್ಮದಲ್ಲಿ ಅವನಿಗೆ, ನೆಕ್ಸ್ಟ್ ಜನ್ಮ ಅಲ್ಲ ಅದೇ ಜನ್ಮದಲ್ಲೇ ಅವನಿಗೆ ಪಟ್ಟಾಭಿಷೇಕ ಆದಾಗ, ಅವನು ಯವನಾವಸ್ಥೆಯಲ್ಲಿದ್ದಾಗ ಶ್ರೀಕೃಷ್ಣ ಅಂತ ಅವನನ್ನ ಯಾರು ಕರೀಲೇ ಇಲ್ಲ. ನೋಡ್ರಿ ಈಗ ಹೆಂಗೆ ಸ್ತ್ರೀಯರಿಗೆ ಹೆಸರು ಬದಲು ಮಾಡ್ತಾರಲ್ಲ ಮದ್ವೆ ಆದ್ಮೇಲೆ. ಮೊದ್ಲು ಪುರುಷರಿಗೂ ಹೆಸರು ಬದಲಾಗ್ತಿತ್ತು ಅನ್ಸುತ್ತೆ. ಕೃಷ್ಣ ಇದ್ದದ್ದೇನಾಯ್ತು ನಾರಾಯಣ, ರಾಧೆ ಇದ್ದಿದ್ದು ಲಕ್ಷ್ಮಿ ಅಂತ ಆಗತ್ತೆ. ಬಾಬಾ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಜನ್ಮದಲ್ಲಿ ಅವನಿಗೆ ಶ್ರೀಕೃಷ್ಣ ಅಂತ ಹೆಸರು ಇರಲ್ಲ. ಆದ್ರೆ ಶ್ರೀಕೃಷ್ಣ ಬೇರೆ ಶರೀರದಲ್ಲಿ ಪಾತ್ರ ಮಾಡ್ತಿರ್ತಾನೆ, ಯಾರಿಗೂ ಗೊತ್ತೇ ಇರುವುದಿಲ್ಲ ಅದು. उस दूसरे शरीर पर नाम आदि फिर दूसरा पड़ेगा. समय, फीचर, स्थिति, तारीख आदि सब बदल जाता है. ಶ್ರೀಕೃಷ್ಣನಿದ್ದಾಗ ಯಾವ ರೂಪ ಇತ್ತು, ಅವನ ಹುಟ್ಟಿದ ತಿಥಿ ತಾರೀಖ್ ಏನಿತ್ತು, ಅವೆಲ್ಲವೂ ಮರುಜನ್ಮದಲ್ಲೇನಾಗುತ್ತೆ? ಸಮಯ, ಅವನ ಮುಖ ಲಕ್ಷಣ, ಅವನ ಶರೀರ, ತಿಥಿ ತಾರೀಖ್ ಎಲ್ಲವೂ ಬದಲಾಗುತ್ತೆ. ಜಗತ್ತಿನ ಈ ಇತಿಹಾಸ ಭೂಗೋಳ ಇದ್ದಕ್ಕಿದ್ದ ಹಾಗೆ ಏನಾಗುತ್ತೆ? ರಿಪೀಟ್ ಆಗತ್ತೆ. तो यह ड्रामा रिपीट होता रहता है. सतो रजो तमो में आना ही है. सतो रजो ತಮೋದಲ್ಲಿ ಬರ್ಲೇಬೇಕು. ಸೃಷ್ಟಿಯ ಹೆಸರು, ಯುಗದ ಹೆಸರು ಎಲ್ಲವೂ ಏನಾಗಲಿದೆ? ಬದಲಾಗಲಿದೆ. ಈಗಿದೆ ಸಂಗಮ ಯುಗ. ನಾನು ಬರೋದು ಸಂಗಮ ಯುಗದಲ್ಲಿ ಅಂತ
ಬಾಬಾ ಹೇಳ್ತಾರೆ ಹಮ್ಕೋ ಅಂದರ್ ಮೇ ಪಕ್ಕಾ ಕರ್ನಾ ಹೇ, ಇದನ್ನ ನಾವು ನಮ್ಮೊಳಗೆ ಪಕ್ಕಾ ಮಾಡಿಕೊಳ್ಬೇಕಾಗಿದೆ. ಬಾಪ್ ಹಮಾರ ಏನ್ ಪಕ್ಕಾ ಮಾಡ್ಕೋಬೇಕು? ಬಾಬಾ ನಮ್ಮ ತಂದೆ, ಟೀಚರ್, ಗುರುನು ಆಗಿದ್ದಾರೆ. ಸತೋಪ್ರದಾನ ಮಾಡುವಂತ ಯುಕ್ತಿಯನ್ನ ನನಗೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಿದ್ದಾರೆ ಎನ್ನುವುದನ್ನ ಪಕ್ಕಾ ಮಾಡ್ಕೊಳ್ಳಿ. ಗೀತೆಯಲ್ಲೂ ಕೂಡ ಸಹಿತವಾಗಿ ದೇಹದ ಎಲ್ಲ ಧರ್ಮ ಬಿಟ್ಟು ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಳ್ಳಿ ಎನ್ನುವಂತ ಮಾತಿದೆ. ವಾಪಸ್ ಅಪ್ನೆ ಘರ್ ಜರೂರ್ ಜಾನಾ ಹೇ, ಡ್ರಾಮಾ ಮುಗಿಸ್ಕೊಂಡು ವಾಪಸ್ ನಮ್ಮ ಮನೆಗೆ ಅವಶ್ಯವಾಗಿ ಹೋಗ್ಬೇಕು. ಭಕ್ತಿ ಮಾರ್ಗ ಮೇ ಕಿತನಿ ಮೆಹನತ್ ಕರ್ತಿ ಭಗವಾನ್ ಕೆ ಪಾಸ್ ಜಾನೆ ಕೆ ಲಿಯೆ, ಭಕ್ತಿ ಮಾರ್ಗದಲ್ಲಿ ಭಗವಂತನ ಹತ್ರ ಹೋಗ್ಬೇಕಂತ ಎಷ್ಟು ಕಷ್ಟ ಪಡ್ತಾರೆ. ವಹೇ ಮುಕ್ತಿ ಧಾಮ್, ಅದಾಗಿದೆ ಮುಕ್ತಿಧಾಮ. ಏನ್ ಕಷ್ಟಪಟ್ಟು ಮುಕ್ತಿಗೆ ಹೋಗ್ಬೇಕಂತ ಹೋಗ್ತಾರೆ, ಅದು ಮುಕ್ತಿಧಾಮ. ಕರ್ಮ ಸೆ ಮುಕ್ತ ಹಮ್ ಇನ್ ಕಾರ್ಪೋರಿಯಲ್ ದುನಿಯಾ ಮೇ ಜಾಕರ್ ಬೈಠತೆ. ಮುಕ್ತಿಧಾಮ ಅಂತ ಯಾಕೆ ಹೇಳಿದ್ರೆ ಅದಕ್ಕೆ? ಕರ್ಮದಿಂದ ಮುಕ್ತರಾಗಿರ್ತೇವೆ ಮತ್ತು ಅದು ನಿರಾಕಾರಿ ಜಗತ್ನಲ್ಲಿ ಹೋಗಿ ನಾವು ಕುತ್ಕೊಳ್ತೇವೆ. ಪಾಠಧಾರಿ ಘರ್ ಗಯಾ ತೋ ಪಾಠ ಸೆ ಮುಕ್ತ ಹುವಾ, ಪಾತ್ರಧಾರಿ ಪಾತ್ರದಿಂದ ಪಾತ್ರ ಮುಗಿಸ್ಕೊಂಡು ಮನೆಗೆ ಹೋದ್ರೆ ಅದು ಮುಕ್ತಿ ಅಂತ ಹೇಳಲಾಗುತ್ತೆ. ಸಬ್ ಚಾತೆ ಹಮ್ ಮುಕ್ತಿ ಪಾವೆ, ಆತ್ಮಗಳು ಎಲ್ಲರೂ ಬಯಸೋದೇನು? ನನಗೆ ಮುಕ್ತಿ ಬೇಕು. ಪರಂತು ಮುಕ್ತಿ ತೋ ಕಿಸ್ಕೋ ಮಿಲ್ ನಾ ಸಕೆ, ಆದ್ರೆ ಮುಕ್ತಿ ಯಾರಿಗೂ ಅಂದ್ರೆ ಪರ್ಮನೆಂಟ್ ಮುಕ್ತಿ ಸ್ಥಾನ ಯಾರಿಗೂ ಇಲ್ಲ. ಭಕ್ತರೇನ್ ತಿಳ್ಕೊಂಡಿದಾರಲ್ಲ ಮುಕ್ತಿಧಾಮಕ್ಕೆ ಹೋಗ್ಬಿಡ್ಬೇಕು, ಅದಕ್ಕೆ ಮೋಕ್ಷ ಅನ್ನುವಂತ ಶಬ್ದ ಅವ್ರು ಹೇಳ್ತಾರೆ, ಅದಿಲ್ಲ ಅಂತಾರೆ ಬಾಬಾ. ಈ ಡ್ರಾಮಾ ಅನಾದಿ ಅವಿನಾಶಿ ಹೇ. ಯಾಕೆ ಇಲ್ಲ ಮುಕ್ತಿ ಅಂದ್ರೆ ಇದು ಅವಿನಾಶಿ ಅನಾದಿ ನಾಟಕ. ಏನಿರುತ್ತೋ ಅದು ಮತ್ತೆ ರಿಪೀಟ್ ಮಾಡ್ಲೇಬೇಕಾಗತ್ತೆ. ಕೊಯ್ ಕಹಿಯ ಪಾಠ ಬಜಾನ ಹಮ್ಕೋ ಪಸಂದ್ ನಹಿ ಹೇ. ಯಾರಾದ್ರೂ ಹೇಳ್ಬೋದು ನಂಗೆ ಈ ಪಾತ್ರ, ಕೆಲವ್ರು ಹೇಳ್ತಾರೆ ನಮ್ ಪಾತ್ರ ಮಾಡೋದೇ ಇಷ್ಟ ಇಲ್ಲ, ಅಲ್ಲೇ ಹೋಗಿ ಕುತ್ಕೊಂಡ್ಬಿಡ್ಬೇಕು. ಯಾರು ಮಾಡ್ಬೇಕು? ಮೇಲೆ ಎದ್ದು ಮತ್ತೆ ಇಳಿಬೇಕು, ಸತ್ಯಕ್ಕೆ ಹೋಗ್ತೀವಿ ಅಂತ ಮತ್ತೆ ಬರ್ಬೇಕಲ್ಲ ಕಲಿಯುಗದಲ್ಲಿ. ನಂಗೇನು ಪಾತ್ರನೇ ಬೇಡ, ಇಷ್ಟನೇ ಇಲ್ಲ. ಬಾಬಾ ಅದಕ್ಕೇನ್ ಹೇಳ್ತಾರೆ, ಕೊಯ್ ಕುಚ್ ಕರ್ನಾ ಸಕ್, ಯಾರೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಅನಾದಿ ಡ್ರಾಮಾ ಬನಾ ಹುವಾ ಹೈ, ಇದು ಅನಾದಿ ನಾಟಕ ರಚನೆ ಆಗ್ಬಿಟ್ಟಿದೆ. ಏಕ್ ಭೀ ಮುಕ್ತಿ ಕೋ ಪಾ ನಹೀ ಸಕೆಂಗೆ, ಒಬ್ರು ಮುಕ್ತಿಯನ್ನ ಪಡ್ಕೊಳಿಕ್ ಸಾಧ್ಯ ಇಲ್ಲ. ಸಬ್ ಹೇ ಅನೇಕ ಪ್ರಕಾರಕ್ಕೆ ಮನುಷ್ಯಕ್ಕೆ ಮತ್, ಆದ್ರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಶಾಸ್ತ್ರಗಳಿದ್ದಾವೆ, ಒಂದೊಂದರಲ್ಲಿ ಒಂದೊಂದು ರೀತಿ ಬರೀತಾರೆ. ಆದ್ರೆ ಬಾಬಾ ಹೇಳ್ತಾರೆ ಅನೇಕ ಪ್ರಕಾರದ ಮನುಷ್ಯರ ಮತ ಅದೆಲ್ಲ. ಮೋಕ್ಷ ಹೊಂದುತ್ತೇವೆ, ಮುಕ್ತಿ ಹೊಂದುತ್ತೇವೆ, ಹಂಗ್ ಮಾಡಿದ್ರೆ ಮುಕ್ತಿ, ಮಕ್ಕಳಿದ್ರೆ ಮುಕ್ತಿ, ಅದು ಮಾಡಿದ್ರೆ ಮುಕ್ತಿ, ಗುರುಗಳ ಪಾದ ಹಿಡಿದ್ರೆ ಮುಕ್ತಿ, ಆಕಳ ಬಾಲ ಹಿಡಿದ್ರೆ ಮುಕ್ತಿ, ಇದೆಲ್ಲ ಮನುಷ್ಯರ ಮತ, ಮನುಷ್ಯರು ಹೇಳಿದ್ದು. ತೀರ್ಥಯಾತ್ರೆ ಹೋದ್ರೆ ಮುಕ್ತಿ, ವೃತ ನಿಯಮ ಭಕ್ತಿ ಇದು ಮಾಡಿದ್ರೆ ಮುಕ್ತಿ, ಇದೆಲ್ಲ ಮನುಷ್ಯರ ಮತ. ಯಹೇ, ಆದ್ರೆ ಇಲ್ಲಿ ಬಾಬಾ ಹೇಳ್ತಿರೋದು ಶ್ರೀಮತ್, ಶ್ರೇಷ್ಠ ಬನಾನೆ ಕಿಲೆ, ಶ್ರೇಷ್ಠ ಮಾಡೋದಕ್ಕೆ. ಮನುಷ್ಯಕ್ಕೂ ಶ್ರೇಷ್ಠ ನಹಿ ಕಹೆಂಗೆ, ಮನುಷ್ಯರನ್ನ ಶ್ರೇಷ್ಠ ಅಂತ ಹೇಳೋದಿಲ್ಲ. ದೇವತಾಂಕೋ ಶ್ರೇಷ್ಠ ಕಹಾ ಜಾತಾ ಹೈ, ಶ್ರೇಷ್ಠ ಅಂತ ಹೇಳೋದು ದೇವತೆಗಳಿಗೆ. ಉನೋಕೆ ಆಗಿ ಸಬ್ ನಮನ್ ಕರ್ತೆ, ಅದಕ್ಕಾಗಿ ದೇವತೆಗಳ ಮುಂದೆ ಎಲ್ಲರೂ ಏನ್ ಮಾಡ್ತಾರೆ? ನಮನ ಮಾಡ್ತಾರೆ, ವಂದನೆ ಮಾಡ್ತಾರೆ. ತೋವ ಶ್ರೇಷ್ಠ ಟಹರೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ ದೇವತೆಗಳ ಅಂದ್ಮೇಲೆ ಅವರು ಎಲ್ಲರಿಗಿಂತ ಏನಾಗಿದ್ದಾರೆ? ಶ್ರೇಷ್ಠ ಆಗಿದ್ದಾರೆ. ಪರಂತು ಕಿಸ್ಕೋ ಪತಾ ನಹಿ ಹೇ, ಆದ್ರೆ ಇದು ಯಾರಿಗೂ ಗೊತ್ತಿಲ್ಲ. ಕೃಷ್ಣನಿಗೆ, ರಾಮನಿಗೆ, ದೇವಿ ದೇವತೆಗಳಿಗೆ ಯಾಕೆ ನಾವು ನಮನ ಮಾಡ್ತೀವಿ ಇದು ಯಾರಿಗೂ ಗೊತ್ತಿಲ್ಲ. ಅವ್ರು ಬೇರೆನೇ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಅಭಿ ತುಮ್ ಸಮಜ್ತೆ ಹೋ ಕಿ 84 ಜನ್ಮ ತೋಲೆ ನಾಹಿ ಹೇ, ನಿಮ್ಗೆ ಗೊತ್ತಾಗಿದೆ ಇವಾಗ ಮುಕ್ತಿ ಅಂತೂ ಇಲ್ಲ, 84 ಜನ್ಮ ತಗೊಳ್ಳಲೇಬೇಕು. ಶ್ರೀಕೃಷ್ಣ ದೇವತಾ ಹೇ ವೈಕುಂಠಕ ಪ್ರಿನ್ಸ್. ಶ್ರೀಕೃಷ್ಣ ಯಾರು? ದೇವತಾ, ವೈಕುಂಠದ ಪ್ರಿನ್ಸ್ ಅವರು. ಯಹ ಕೈಸೆ ಆಯೇಗ, ಸತ್ಯುಗದ ಪ್ರಿನ್ಸ್, ವೈಕುಂಠದ ಪ್ರಿನ್ಸ್. ಇಲ್ಲಿ ಹೆಂಗ್ ಬರ್ತಾನೆ? ಕೃಷ್ಣ ಬರ್ತಾನೆ ಕಲಿಯುಗದಲ್ಲಿ. ಕಾಯ್ತಿದಾರ ಅವ್ರು, ಹೆಂಗ್ ಬರ್ತಾರೆ ಕೃಷ್ಣ ಕಲಿಯುಗದಲ್ಲಿ? ನಾ ಉಸ್ನೆ ಗೀತಾ ಸುನಾಯಿ, ಶ್ರೀಕೃಷ್ಣ ಗೀತೆ ಹೇಳಿಯೂ ಇಲ್ಲ. ಸಿರ್ಫ್ ದೇವತಾ ಥಾ ಇಸ್ಲಿಯೇ ಸಭಿ ಲೋಗ್ ಉನ್ಕೋ ಪೂಜ್ತೆ ಹೈ. ಶ್ರೀಕೃಷ್ಣನಿಗೆ ಯಾಕೆ ಪೂಜೆ ಮಾಡ್ತಾರೆ ಹಾಗಾದ್ರೆ? ಅವರು ದೇವತಾ ಆಗಿದ್ರು, ಅದ್ರಲ್ಲೂ ನಂಬರ್ 1 ದೇವತಾ. ಹಾಗಾಗಿ ಎಲ್ಲರೂ ಅವರನ್ನ ಪೂಜೆ ಮಾಡ್ತಾರೆ. ದೇವತಾ ಹೇ, ದೇವತೆಗಳೇನಾಗಿರ್ತಾರೆ? ಪಾವನ, ಈ ಪೂಜೆ ಮಾಡೋರು ಪತಿತರಾಗಿರ್ತಾರೆ. ಹಾಗಾಗಿ ಪಾವನ ದೇವತೆಗಳ ಪೂಜೆ ಮಾಡ್ತಾರಷ್ಟೇ, ಹೊರತಾಗಿ ಅವರೇನ್ ಪರಮಾತ್ಮ ಅಲ್ಲ.
कहते भी हैं मुझ निर्गुण हारे में कोई ಗುಣ ನಾಹಿ. ದೇವತೆಗಳ ಮುಂದೆ ಹೋಗಿ ಇದೇ ಹಾಡು ಹೇಳೋದವರು, ನೀವು ಸರ್ವಗುಣ ಸಂಪನ್ನ, ನಾನು ನಿರ್ಗುಣ, ನನ್ನಲ್ಲಿ ಯಾವ ಗುಣ ಇಲ್ಲ, ನಾನು ದಾಸ, ನಾನು ಗುಲಾಮ, ಹೀಗೆಲ್ಲ ಮಾತಾಡ್ತಾರೆ. आप हमको ऐसा बनाओ, ಶಿವ ಕೆ ಆಗೆ ಜಾಕರ್ ಕಹೆಂಗೆ ಹಮ್ಕೋ ಮುಕ್ತಿ ದೋ. ದೇವತೆಗಳ ಮುಂದೆ ಹೋಗಿ ನೀವು ನಮ್ಮಂಗೆ ನಿಮ್ಮಂಗೆ ನಮ್ಮನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಶಿವನ ಮುಂದೆ ಹೋಗಿ ಏನ್ ಬೇಡ್ತಾರೆ, ನಮ್ಗೆ ಮುಕ್ತಿ ಕೊಡಪ್ಪ. ವ ಕಭಿ ಜೀವನ್ ಮುಕ್ತ ಜೀವನ್ ಬಂದ್ ಮೇ ಆತೆ ಹಿ ನಹಿ ಹೇ. ಯಾಕೆಂದ್ರೆ ಶಿವ ಬಾಬಾ ಎಂದು ಜೀವನ್ ಮುಕ್ತ, ಜೀವನ ಬಂಧನದಲ್ಲಿ ಬರೋದೇ ಇಲ್ಲ. ಆದ್ರಿಂದ ಅವ್ರಿಗೆ ಹೇಳೋದೇನಂತ, ನಮ್ಮನ್ನು ನಿಮ್ಮಂಗೆ ಮಾಡ್ಕೊಂಡ್ಬಿಡು, ನಮಗೂ ಜೀವನ್ ಮುಕ್ತಿ ಜೀವನ್ ಬಂಧ ಯಾವ್ದು ಬೇಡ ಅಂತ ಹೇಳ್ಬಿಡ್ತಾರೆ. ಜೀವನ್ ಮುಕ್ತಿ भी वही देते हैं. ಜೀವನ್ ಮುಕ್ತಿ ಕೊಡೋರು ಕೂಡ ಶಿವ ಬಾಬಾನೇ ಆಗಿದ್ದಾರೆ. अभी तुम समझते हो बाबा और मम्मा के हम सब बच्चे हैं, इनमें इनसे हमें अथाह धन मिलता है. ನೀವು ಮಕ್ಕಳಿಗೆ ಗೊತ್ತಿದೆ, ಮಮ್ಮ ಮತ್ತು ಬಾಬಾ ಅವರಿಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ, ಅವರಿಂದ ನಮಗೆ ಅಪಾರ ಧನ ಸಿಗುತ್ತೆ. ಮನುಷ್ಯ ತೋ ಬೇಸಮझी ಮಾಂಗ್ತಿರತೆ ಹೇ. ಆದ್ರೆ ಮನುಷ್ಯರು ಪಾಪ ಅಜ್ಞಾನದಿಂದ ಬೇಡ್ತಾನೆ ಇರ್ತಾರೆ. ಬೇಸಮझ ತೋ ಜರೂರ್ ದುಃಖಿ ಹಿ ಹೋಂಗೆನಾ. ಯಾರು ಬೇಸಮझ ಇರ್ತಾರೆ, ಅಜ್ಞಾನಿಗಳಿರ್ತಾರೆ, ಅವರು ಅವಶ್ಯವಾಗಿ ದುಃಖಿಗಳಾಗಿರ್ತಾರೆ. ಅತಾಹ ದುಃಖ ಭೋಗನೆ ಪಡ್ತೆ ಹೇ. ಅಪಾರ ದುಃಖಗಳನ್ನ ಭೋಗಿಸ್ಬೇಕಾಗತ್ತೆ. ತೋ ಯ ಸ ಬಾತೆ ಬಚ್ಚೋಂಕು ಬುದ್ಧಿ ಮೇ ರಖನೆ ಹೇ. ಇವೆಲ್ಲ ಮಾತುಗಳನ್ನ ನೀವು ಮಕ್ಕಳು ಬುದ್ಧಿಯಲ್ಲಿ ಇಟ್ಕೊಳ್ಬೇಕು. एक बेहद के बाबा को न जाने के कारण कितना आपस में लड़ते रहते. ಒಬ್ಬ ಬೇಹದ್ದಿನ ತಂದೆಯನ್ನ ತಿಳಿಯದೇ ಇರುವ ಕಾರಣ ಇವತ್ತು ಮನುಷ್ಯರು ಏನ್ ಮಾಡ್ತಿದ್ದಾರೆ, ಪರಸ್ಪರ ಬಹಳ ಜಗಳಗಳನ್ನ ಮಾಡ್ಕೊಳ್ತಿದ್ದಾರೆ. ಆರ್ಫನ್ ಬನ್ ಪಡೆ ಹೇ. ಹೀಗೆ ಮನುಷ್ಯರಲ್ಲಿ ಏನಾಗೋಗ್ಬಿಟ್ಟಿದ್ದಾರೆ, ಅನಾಥರಾಗ್ಬಿಟ್ಟಿದ್ದಾರೆ. ವಹ ಹೋತೆ ಹೇ ಹದ್ ಕೆ ಆರ್ಫನ್ಸ್, ಯ ಹೇ ಬೇಹದ್ ಕೆ ಆರ್ಫನ್ಸ್. ಅವರು ಹದ್ದಿನ ಅನಾಥರಾದ್ರೆ ಎಲ್ಲಿ, ಯಾರ ಹದ್ದಿನ ಅನಾಥರು? ಯಾರಿಗೆ ತಂದೆ ತಾಯಿ ಇರುವುದಿಲ್ಲ, ಅನಾಥಾಶ್ರಮಗಳಲ್ಲಿ ಇರ್ತಾರೆ, ಅವರು ಹದ್ದಿನ ಅನಾಥರಾದ್ರೆ ಈ ಪ್ರಪಂಚದಲ್ಲಿರೋರು ಎಲ್ಲರೂ ಬೇಹದ್ದಿನ ಅನಾಥರು. ತಿಳ್ಕೊಂಡಿದ್ದಾರೆ ನಮ್ಗೆ ತಂದೆ ತಾಯಿ ಇದ್ದಾರೆ, ನಾವು ಅನಾಥರಲ್ಲ, ನಮ್ಗೆ ಅವ್ರಿದ್ದಾರೆ, ಕೇಳಿಕ್ಕಿದ್ದಾರೆ, ನಮ್ ಸಂಬಂಧಿಕರಿದ್ದಾರೆ ಅಂತ ಹೇಳ್ತೀವಿ. ಆದ್ರೆ ಆಕ್ಚುಲಿ ಈ ಪ್ರಪಂಚದಲ್ಲಿ ಎಲ್ರೂ ಏನಾಗಿದ್ದಾರೆ, ಬೇಹದ್ದಿನ ಅನಾಥರು. ಬಾಬನ ಮಕ್ಕಳನ್ನ ಬಿಟ್ರೆ ಇನ್ನುಳಿದೆಲ್ಲರೂ ಅನಾಥರಾಗಿದ್ದಾರೆ. ಬಾಪ್ ನೈ ದುನಿಯಾ ಸ್ಥಾಪನಾ ಕರ್ತೆ ಹೇ. ಬಾಬಾ ಹೊಸ ಜಗತ್ತಿನ ಸ್ಥಾಪನೆಯನ್ನ ಮಾಡ್ತಿದ್ದಾರೆ. ಈಗಿದೆ ಪತಿತ ಆತ್ಮಗಳ ಪತಿತ ಜಗತ್ತು. ಪಾವನ ಜಗತ್ತು ಅಂತ ಸತ್ಯುಗಕ್ಕೆ ಹೇಳಲಾಗತ್ತೆ, ಹಳೆ ಜಗತ್ತು ಅಂತ ಕಲಿಯುಗಕ್ಕೆ ಹೇಳಲಾಗತ್ತೆ. तो बुद्धि में ऐसा बातें है ना, पुरानी दुनिया का विनाश हो जाएगा, फिर नई दुनिया में ट्रांसफर हो जाएंगे. ಹಳೆ ಜಗತ್ತು ವಿನಾಶ ಆದ್ಮೇಲೆ ಹೊಸ ಜಗತ್ತಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತೀರಿ. ಈಗ ನಾವು ಟೆಂಪ್ರರಿ ಸಂಗಮ ಯುಗದಲ್ಲಿ ನಿಂತಿದ್ದೇವೆ. ಇದು ಟೆಂಪ್ರರಿನೇ. ಏ ದಿನ್ ಬಿ ಬೀತ ಜಾಯೇಗಾ. ಪುರಾಣಿ ದುನಿಯಾ ಸೆ ನೈ ಬನ್ ರಹೆ ಹೇ. ಹಳೆದ್ರಿಂದ ಹೊಸದಾಗ್ತಾ ಇದೆ. ನೈ ದುನಿಯಾ ಕಾ ಬಿ ಪತಾ ಹೇ. ಹೊಸ ಜಗತ್ತಿನ ಬಗ್ಗೆನೂ ಕೂಡ ನಿಮ್ಗೆ ಗೊತ್ತಿದೆ. ತುಮಾರಿ ಬುದ್ಧಿ ಅಬ್ ನೈ ದುನಿಯಾ ಮೇ ಜಾನೆ ಚಾಹಿಯೆ. ನಿಮ್ಮ ಬುದ್ಧಿಗೆ ಎಲ್ಲಿ ಹೋಗ್ಬೇಕು? ಹೊಸ ಜಗತ್ತಿಗೆ ಹೋಗಬೇಕು ಅಂತ ಹೇಳ್ತಾರೆ ಬಾಬಾ. ಉಠತೆ ಬೈಠತೆ ಯಹಿ ಬುದ್ಧಿ ಮೇ ರಹೇ ಕಿ ಹಮ್ ಪಢಾಯಿ ಪಢ ರಹೆ ಹೇ. ಎದ್ದೇಳ್ತಾ ಕುತ್ಕೊಳ್ತಾ ಬುದ್ಧಿಲಿ ಮಾತಿರ್ಬೇಕು, ನಾವು ಶಿಕ್ಷಣವನ್ನು ಓದುತ್ತಿದ್ದೇವೆ. बाप हमको पढ़ाते हैं, स्टूडेंट को यह याद रहना चाहिए, फिर भी वह याद नंबरवार पुरुषार्थ अनुसार रहती है. ಬಾಬಾ ನಾವು ಮಕ್ಕಳಿಗೆ ಓದಿಸ್ತಿದ್ದಾರೆ, ಶಿಕ್ಷಣವನ್ನ ನಾವು ನೆನಪು ಮಾಡ್ಕೊಳ್ಬೇಕು. ನಂತರ ಬಾಬಾ ಇದ್ರೆ ಯಾದ್ ನಂಬರ್ವಾರ್ ಪುರುಷಾರ್ಥ ಅನುಸಾರ रहती है. ಬಾಬಾ ಹೇಳ್ತಾ ಇದ್ದಾರೆ, ನಾವ್ ವಿದ್ಯಾರ್ಥಿಗಳಿಗೆ ಜ್ಞಾನ ಬಾಬಾ ಏನ್ ಕೊಡ್ತಾರ ಜ್ಞಾನ ನೆನಪು ಮಾಡ್ಕೊಳ್ಬೇಕು. ಆದ್ರೆ ಮಕ್ಳೇನ್ ಮಾಡ್ತಾರಂತೆ, ನಂಬರ್ವಾರ್ ಪುರುಷಾರ್ಥಾನುಸಾರವಾಗಿ ನೆನಪು ಮಾಡ್ತೀರಿ. ಬಾಬಾ ಕೂಡ ನಂಬರ್ವಾರ್ ಪುರುಷಾರ್ಥಾನುಸಾರವಾಗಿ ನೆನಪು ಪ್ರೀತಿಗಳನ್ನ ಕೊಡ್ತಾರೆ. ಅಚ್ಚಾ ಪಡ್ನೆ ವಾಲೋಂಕೋ ಟೀಚರ್ ಜರೂರ್ ಪ್ಯಾರ್ ಜಾಸ್ತಿ ಕರೆಂಗೆ. ಲೌಕಿಕದಲ್ಲೂ ಕೂಡ ಯಾರು ಚೆನ್ನಾಗಿ ಓದ್ತಾರ ಅವರಿಗೆ ಟೀಚರ್ ಏನ್ ಮಾಡ್ತಾರೆ, ಜಾಸ್ತಿ ಪ್ರೀತಿ ಕೊಡ್ತಾರೆ ತಾನೆ. ಹಾಗೆ ಇಲ್ಲಿಯೂ ಕೂಡ ಕಿತನಾ ಅಂತರ ಪಡ್ ಜಾತಾ ಹೈ. अब बाप तो समझाते रहते बच्चों को धारण करने हैं. ಬಾಬಾ ತಿಳಿಸ್ಕೊಡ್ತಿರ್ತಾರೆ, ಮಕ್ಕಳು ಧಾರಣೆ ಮಾಡ್ಕೊಳ್ಬೇಕು. ಏಕ್ ಬಾಬಾಕ್ಕೆ ಸಿವಾಯ್ ಅವ್ರ ಕೊಯಿ ತರಫ್ ಬುದ್ಧಿ ನಾ ಜಾಯೆ. ಒಬ್ಬ ತಂದೆ ಹೊರತಾಗಿ ಮತ್ತೆ ಬೇರೆ ಯಾವ ಕಡೆಗೂ ನಮ್ಮ ಬುದ್ಧಿ
ಹೋಗಬಾರ್ದು. ಬಾಬಾಕ್ಕೂ ಯಾದ್ ನಹಿ ಕರೆಂಗೆ ತೋ ಪಾಪ ಕೈಸೆ ಕಟೆಂಗೆ. ತಂದೆಯನ್ನ ನೆನಪು ಮಾಡದೇ ಇದ್ರೆ ಪಾಪ ಹೇಗ್ ಕಟ್ಟಾಗ್ಬೇಕು? ಮಾಯ ಬಾರಿ ಬಾರಿ ನಿಮ್ಮ ಬುದ್ಧಿಯೋಗವನ್ನ ಕಟ್ ಮಾಡ್ತಾ ಇರುತ್ತೆ. ಮಾಯೆ ಬಹಳ ಮೋಸ ಮಾಡುತ್ತೆ. ಬಾಬಾ ಎಕ್ಸಾಂಪಲ್ ಕೊಡ್ತಾರೆ. ಭಕ್ತಿ ಮಾರ್ಗದಲ್ಲಿ ನಾವು ಲಕ್ಷ್ಮಿಯನ್ನ ಬಹಳ ಪೂಜೆ ಮಾಡ್ತಿದ್ವಿ. चित्र में देखा लक्ष्मी पांव दबा रही है तो उसे मुक्त कर दिया. ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ತಾರೆ. ಭಕ್ತಿಯಲ್ಲಿ ಲಕ್ಷ್ಮಿ ನಾರಾಯಣ ಪೂಜೆ ಬಹಳ ಮಾಡ್ತಿದ್ರು. ಇಷ್ಟ ದೇವತೆಗಳು ತಾನೆ ಅವರಿಗೆ. ಆದ್ರೆ ಚಿತ್ರದಲ್ಲಿ ನೋಡ್ತಿದ್ರು, ಯಾವ ಚಿತ್ರದಲ್ಲಿ ನೋಡಿದ್ರು ಲಕ್ಷ್ಮಿ ಪಾಪ ದಾಸಿಯಾಗಿ ಕಾಲು ಎತ್ತುತ್ತಿದ್ದಾಳೆ. ಅದಕ್ಕೇನ್ ಮಾಡ್ಬಿಟ್ರು, ಲಕ್ಷ್ಮಿಗೆ ದಾಸತ್ವದಿಂದ ಮುಕ್ತಿ ಕೊಟ್ಬಿಟ್ರು. ಎಲ್ಲೂ ಭಕ್ತಿಯಲ್ಲಿ ಲಕ್ಷ್ಮೀನಾರಾಯಣ ಇಂಥ ಚಿತ್ರನೇ ಇಲ್ಲ. ಇದೆಯಾ? ಇಲ್ಲ. ಲಕ್ಷ್ಮೀನಾರಾಯಣ ಇಬ್ರು ಜೊತೆಗಿದ್ರೆ ಕಾಲು ಒತ್ತದೇ ತೋರ್ಸಿರ್ತಾರೆ. ಅದಕ್ಕೆ ದಾಸತ್ವದಿಂದ ಲಕ್ಷ್ಮಿನ ಏನ್ ಮಾಡ್ಬಿಟ್ರು ಬಾಬಾ, ಮುಕ್ತ ಮಾಡಿ ಈ ಚಿತ್ರ ಏನಿವಾಗ ಇಟ್ಟಿದ್ದಾರೆ ಬಾಬಾ, ಅದು ದಾಸತ್ವದಿಂದ ಮುಕ್ತ ಮಾಡಿದ ಚಿತ್ರ. ಉನ್ಕಿ ಯಾದ್ ಮೇ बैठते जब बुद्धि इधर उधर जाती तो अपने को थप्पड़ मारते थे. ಮತ್ತು ಇಷ್ಟು ಪ್ರೀತಿಯಿಂದ ನಾರಾಯಣನನ್ನ ನೆನಪು ಮಾಡ್ತಿದ್ರು. ನಾರಾಯಣನ ನೆನಪು ಮಾಡುವಾಗ ಬುದ್ಧಿ ಆ ಕಡೆ ಈ ಕಡೆ ಹೋದ್ರೆ ತಮ್ಮ ಕಪಾಳಕ್ಕೆ ಏನ್ ಮಾಡ್ಕೋತಿದ್ರಂತೆ, ಬ್ರಹ್ಮ ಬಾಬಾ ಹೊಡ್ಕೊಳ್ತಿದ್ರಂತೆ. ನೋಡ್ರಿ, ಯಾವಾಗ್ಲೂ ಭಕ್ತಿಯಲ್ಲೂ ಎಷ್ಟು ಪುರುಷಾರ್ಥ ಮಾಡಿದ್ದಾರೆ ಬಾಬಾ. ಬುದ್ಧಿ ಅವ್ರ ತರಫ್ ಕ್ಯೋ ಜಾತಿ, ಬೈತಿದ್ರಂತ ಬುದ್ಧಿಗೆ, ಏ ಬುದ್ಧಿ ಯಾಕೆ ನೀನ್ ಅಲ್ಲಿ ಹೋಗ್ತೀಯ, ನಾರಾಯಣ ಹತ್ರ ಇರು ನೀನು ಅಂತ ಬೈಕೊಳ್ತಿದ್ರಂತೆ. ಆಖರಿನ ವಿನಾಶ್ ಬಿ ದೇಖಾ. ಅಷ್ಟು ಪುರುಷಾರ್ಥ ಮಾಡಿ ಮಾಡಿ ಭಕ್ತಿ ಕಂಪ್ಲೀಟ್ ಆದಾಗ ಅವ್ರೇನ್ ನೋಡಿದ್ರು, ಲಾಸ್ಟಿಗೆ ವಿನಾಶ ನೋಡಿದ್ರು, ಸ್ಥಾಪನೆಯನ್ನು ಕೂಡ ನೋಡಿದ್ರು. ಸಾಕ್ಷಾತ್ಕಾರಕ್ಕೆ ಆಶ್ ಪೂರಿ ಹುಯಿ. ನಾರಾಯಣ್ ನೋಡ್ಬೇಕು ಅಂತ ಆಸೆ ಇತ್ತಲ್ಲ, ಆ ಆಸೆ ಬ್ರಹ್ಮ ಬಾಬುರದ್ದು ಏನಾಗೋಗ್ಬಿಡ್ತಂತೆ, ನಾರಾಯಣ್ ಸಾಕ್ಷಾತ್ಕಾರ ಆಯ್ತು, ಪೂರ್ಣ ಆಯ್ತು ಆಶೆ. ಸಂಶಯ ಅಭಿಯ ನೈ ದುನಿಯಾ ಆತಿ ಹೈ ಹಮ್ ಯಹ ಬನೆಂಗೆ. ಇದು ಗೊತ್ತಾಯ್ತು, ಇನ್ನು ಹೊಸ ಜಗತ್ತು ಬರುತ್ತೆ, ನಾನು ಹೀಗಾಗ್ತೇನೆ, ನಾನೇ ನಾರಾಯಣ ಆಗ್ತೇನೆ. ಬಾಕಿ ಪುರಾಣಿ ದುನಿಯಾ ತೋ ವಿನಾಶ ಹೋ ಜಾಯೇಗಿ. ಹಳೆ ಜಗತ್ತೇನಾಗ್ಬಿಡುತ್ತೆ, ವಿನಾಶ ಆಗತ್ತೆ. ಪಕ್ಕಾ ನಿಶ್ಚಯ ಹೋಗಯಾ. ಇದ್ರ ಬಗ್ಗೆ ಪಕ್ಕಾ ನಿಶ್ಚಯ ಬ್ರಹ್ಮ ಬಾಬುರ್ಗೆ ಆಗ್ಬಿಡ್ತು. अपने राजधानी का भी साक्षात्कार हुआ तो बाकी इस रावण के राज्य को क्या करेंगे. ಬಾಬಾ ಇದ್ರೆ ನಮ್ಮ ರಾಜಧಾನಿ ಸಾಕ್ಷಾತ್ಕಾರ ಆಗ್ಬಿಡ್ತು, ಯಾವ ರಾಜಧಾನಿ ಬರುತ್ತೆ ಗೊತ್ತಾಗ್ಬಿಡ್ತು. ಹಾಗಾದ್ರೆ ಈ ರಾವಣ ರಾಜ್ಯ ತಗೊಂಡ್ ನಾನೇನ್ ಮಾಡ್ಲಿ. ಜಬ್ಕಿ ಸ್ವರ್ಗಕ್ಕೆ ರಾಜ ಮಿಲ್ತಿ ಹೈ ಯಹ ಹುಯಿ ಈಶ್ವರಿಯ ಬುದ್ಧಿ. ನೋಡ್ರಿ, ಇಂಥ ವಿಚಾರ ಬರೋದು ಈಶ್ವರಿಯ ಬುದ್ಧಿ ಆಗಿದೆ. ಈಶ್ವರನೇ ಪ್ರವೇಶಕರಿಯ ಬುದ್ಧಿ ಚಲಾಯಿ. ಈ ಬುದ್ಧಿ ನಡೆಸಿದ್ಯಾರು? ಈಶ್ವರನೇ ಅವರು ಆತ್ಮನಲ್ಲಿ ಪ್ರವೇಶ ಆಗಿ, ಅವ್ರ ಶರೀರದಲ್ಲಿ ಪ್ರವೇಶ ಆಗಿ ಈ ಬುದ್ಧಿ ನಡೆಸಿದ್ದು. ಜ್ಞಾನ ಕಲಶ ತೋ ಮಾತಾಂಕೋ ಮಿಲ್ತಾ ಹೈ. ಜ್ಞಾನ ಕಲಶ ಯಾರಿಗ್ ಸಿಗತ್ತೆ? ಮಾತೆಯರಿಗೆ. ತೋ ಮಾತಾಂಕೋ ಹಿ ಸಬ್ ಕುಚ್ ದೇ ದಿಯಾ. ಅದಕ್ಕೆ ಬ್ರಹ್ಮ ಬಾಬಾ ತಮ್ಮದೆಲ್ಲವನ್ನ ಏನ್ ಮಾಡಿದ್ರು, ಆಸ್ತಿ ಅಥವಾ ಅಧಿಕಾರ ಎಲ್ಲ ಯಾರಿಗೆ ಕೊಟ್ಬಿಟ್ರು? ಮಾತೆಯರ್ ಕೈಲಿ ಕೊಟ್ಬಿಟ್ರು. ತುಮ್ ಕಾರವಾರ್ ಸಂಭಾಲು ಸಬ್ ಕೋ ಸಿಕ್ಲಾವ್. ನೀವೇ ಎಲ್ಲ ಕಾರ್ಯ ವ್ಯವಹಾರ ಮಾಡ್ರಿ, ನೀವೇ ಎಲ್ಲರಿಗೂ ಕಲಿಸ್ರಿ ಅಂತ ಮಾತೆಯರ ತಲೆ ಮೇಲೆ ಜ್ಞಾನದ ಕಳಶವನ್ನ ಇಟ್ರು. ಸಿಕ್ಲಾತೆ ಸಿಕ್ಲಾತೆ ಯಹಾ ತಕ ಆಗಯೇ. ನೋಡ್ರಿ, ಕಲಿಸ್ತಾ ಕಲಿಸ್ತಾ ಈಗ ಇಲ್ಲಿವರೆಗೆ ಬಂದಿದೆ ಅಲ್ವಾ. ಈ ಜಗತ್ನಲ್ಲಿ ಎಷ್ಟು ಜನ ಜ್ಞಾನ ತಗೊಳ್ತಿದ್ದಾರೆ, ಎಷ್ಟು ಮುಂದುವರಿತು. ಫಸ್ಟ್ ಸಿಕ್ಕಿದ್ದು ಬ್ರಹ್ಮ ಬಾಬಾವ್ರಿಗೆ, ಆಮೇಲೆ ಎಲ್ಲ ಮಾತೆಯರು ಜ್ಞಾನ ಅಕ್ಕಂದ್ರೆಲ್ಲ ಬಂದ್ರು, ಆಮೇಲೆ ಅವ್ರಿಗೆ ಜ್ಞಾನದ ಕಲಶ ಕೊಟ್ರು. ಮಾತೆಯರನ್ನೇ ಬಾಬಾ ಮುಂದಿಟ್ಟು ಅವ್ರ ಮೂಲಕನೇ ಸೇವೆ ಮಾಡಿಸಿ ನೋಡ್ರಿ ಇವತ್ತು ಇಲ್ಲಿಗೆ ಬಂದು ಮುಟ್ಟಿದೆ ಅಲ್ವಾ. ಮಾತೆಯರು ಇಡೀ ಪ್ರಪಂಚ ತುಂಬಾ ಸೇವೆ ಮಾಡಿ ನೋಡಿ, ಯಾವ ಸಂಸ್ಥೆನೂ ಇಷ್ಟು ಮುಂದುವರೆದಿಲ್ಲ. ಅಷ್ಟು ಅಕ್ಕಂದ್ರು ಏನ್ ಮಾಡಿದ್ರು, ಸೇವೆನ ಮಾಡಿದ್ರು. ಏಕದೋಕು ಸುನಾತಿ ಸುನಾತಿ ದೇಕೋ ಕಿತನೆ ಹೋಗೈ. ಒಬ್ಬರಿಂದೊಬ್ಬರಿಗೆ ತಿಳಿಸ್ತಾ ನೋಡ್ರಿ ಇವಾಗ ಎಷ್ಟು ಜನ ಆಗ್ಬಿಟ್ಟಿದ್ದಾರೆ. ಆತ್ಮ ಪವಿತ್ರತೆ ಚಾತಿ ಫಿರ್ ಆತ್ಮಕ್ಕೂ ಶರೀರ ಬಿ ಪವಿತ್ರ ಚಾಹಿ. ಆತ್ಮ ಪವಿತ್ರ ಆಗ್ತಾ ಹೋದಾಗ ಅದಕ್ಕೆ ಶರೀರ ಕೂಡ ಏನ್ ಬೇಕು, ಪವಿತ್ರವಾದದ್ದೇ ಬೇಕಾಗುತ್ತೆ. ಸಮಜ್ತೆ ಬಿ ಹೈ ಫಿರ್ ಬಿ ಮಾಯಾ ಭುಲಾ ದೇತೆ. ಗೊತ್ತಿದೆ ಆದ್ರೂ ಮಾಯ ಏನ್ ಮಾಡ್ಬಿಡುತ್ತೆ, ಮರ್ಸ್ಬಿಡುತ್ತೆ. ತುಮ್ ಕಹತೆ ಸಾತ್ ರೋಷ್ ಪಡೋ ತೋ ಕಹತೆ ಕಲ್ ಆಯಂಗೆ. 7 ದಿನ ಶಿಕ್ಷಣ ತಗೊಳ್ರಿ,
ಬರ್ರಿ ಕುತ್ಕೊಳ್ರಿ, ಒಂದೇ ದಿನದ ಇವತ್ತು ಹೇಳ್ತೀನಿ ಅಂದ್ರೆ, ಇಲ್ಲ ನಾಳೆಯಿಂದ ಬರ್ತೀನಿ ಅಂತ ಹೋಗ್ಬಿಡ್ತಾರೆ. ದೂಸರೇ ದಿನ ಅವರು ಅನ್ಕೊಂಡಿರ್ತಾರೆ ನಾಳೆಯಿಂದ ಬರ್ಬೇಕು, ಯಾವ್ದೋ ಕೆಲ್ಸಕ್ ಬಂದಿದೆ, ಈಗ ಲೇಟ್ ಆಗಿದೆ, ಹೋಗ್ತೀನಿ ಅಂತ ಎದ್ದು ಹೋಗ್ತಾರೆ. ಆದ್ರೆ ನೆಕ್ಸ್ಟ್ ಡೇ ಮಾಯಾ ಖಲಾಸ್ ಕರ್ ದೇತಿ ಹೈ, ಅವ್ರನ್ನ ಸಮಾಪ್ತಿ ಮಾಡ್ಬಿಡುತ್ತೆ. ಆತಿ ಹಿ ನೈ, ಬರೋದೇ ಇಲ್ಲ. ಭಗವಾನ್ ಪಡಾತೆ ತೋ ಭಗವಾನ್ ಸೆ ನಹಿ ಆಕರ್ ಪಡ್ತೆ ಹೈ. ಇದೆಷ್ಟ ಆಶ್ಚರ್ಯ ಪಡುವಂತ ವಿಷಯ. ಭಗವಂತನೇ ಬಂದು ಓದಿಸ್ತಾ ಇದ್ರು, ಅವರಿಂದ ಬಂದು ಓದುವುದಿಲ್ಲಲ್ಲ. कहते भी हैं हाँ जरूर आएंगे परंतु माया उड़ा देती है. ಹಾ ಅವಶ್ಯ ಬರ್ತೇವೆ ಅಂತ ಹೇಳ್ತಾರೆ, ಆದ್ರೆ ಮಾಯವರನ್ನ ಹಾರಿಸ್ಕೊಂಡು ಹೋಗ್ಬಿಡುತ್ತೆ. ರೆಗ್ಯುಲರ್ ಹೋನೆ ನಹಿ ದೇತೆ ಹೇ ಅಲ್ವಾ. ರೆಗ್ಯುಲರ್ ಕ್ಲಾಸಿಗೆ ಬರ್ದೇ ಇದ್ರೆ ಅದು ಕೂಡ ಯಾರು, ಇವತ್ತು ಹೋಗ್ಬೇಡ ಬಿಡು ಕ್ಲಾಸಿಗೆ, ಇವತ್ತು ಹೋಗ್ಬೇಡ ಬಿಡು, ಕ್ಲಾಸ್ ತಪ್ತಾರಲ್ಲ, ತಪ್ಸೋದೇ ಯಾರು, ಮಾಯೆ. ರೆಗ್ಯುಲರ್ ಅದು ಮುರಳಿ ಕೇಳಿಕ್ ಬಿಡೋದಿಲ್ಲ, ಬಾಬನ್ ಮನೆಗ್ ಬರ್ಲಿಕ್ ಬಿಡೋದಿಲ್ಲ ಅದು. जिन्होंने कल पहले पुरुषार्थ किया वह जरूर करेंगे और कोई हट्टी है नहीं. ಯಾರು ಕಲ್ಪದ ಹಿಂದೆ ಇಲ್ಲಿ ಬಂದು ಪುರುಷಾರ್ಥ ಮಾಡಿದ್ರು ಅವರೇ ಈ ಕಲ್ಪದಲ್ಲೂ ಕೂಡ ಸಂಗಮ ಯುಗದಲ್ಲಿ ಪುರುಷಾರ್ಥ ಮಾಡ್ತಾರೆ. ಬೇರೆ ಎಲ್ಲೂ ಅವ್ರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇರೋದು ಒಂದೇ ಅಂಗಡಿ, ಜ್ಞಾನ ರತ್ನಗಳ ಸತ್ಯ ಅಂಗಡಿ ಅಂದ್ರೆ ಇದೊಂದೇ. ತುಮ್ ಪುರುಷಾರ್ಥ ಬಹುತ್ ಕರ್ತೆ ಹೋ, ಬಡೆ ಬಡೆ ಮ್ಯೂಸಿಯಂ ಬನಾತೆ. ಮುಂದೆ ನೀವು ಬಹಳ ಪುರುಷಾರ್ಥ ಮಾಡ್ತೀರಿ, ದೊಡ್ಡ ದೊಡ್ಡ ಮ್ಯೂಸಿಯಂಗಳೆಲ್ಲ ಆಗುತ್ತೆ. ಜಿನೋನೆ ಕಲ್ಪ ಹಲೆ ಸಮಜಾ ಹೇ ವಹಿ ಸಮಜೆಂಗೆ. ಯಾರು ಕಲ್ಪದ ಮೊದಲು ತಿಳ್ಕೊಂಡಿದ್ರು ಅವರೇ ತಿಳ್ಕೊಳ್ತಾರೆ. ವಿನಾಶ ಆಗತ್ತೆ, ಸ್ಥಾಪನೆನೂ ಕೂಡ ಆಗಲಿದೆ. ಆತ್ಮ ಪಡ್ಕರ್, ಆತ್ಮ ಓದಿ ಫಸ್ಟ್ ಕ್ಲಾಸ್ ಶರೀರವನ್ನ, ದೇವತಾ ಶರೀರವನ್ನ ತಗೊಳುತ್ತೆ. ಏಮ್ ಆಬ್ಜೆಕ್ಟ್ ಹೇನಾ, ನಮ್ಮ ಏಮ್ ಆಬ್ಜೆಕ್ಟ್ ಇದು ತಾನೆ. ಯಾದಕ್ಯೋ ನಹಿ ಪಡ್ನಾ ಚಾಹಿಯೆ. ಹಾಗಾದ್ರೆ ನಮ್ಗೆ ಇದು ಯಾಕೆ ನೆನಪಾಗ್ಬಾರ್ದು? ನಾವು ಓದಿ ಮುಂದೆ ಹೋಗಿ ಫಸ್ಟ್ ಕ್ಲಾಸ್ ಶರೀರ ತಗೊಳ್ತೇವೆ, ದೇವತಾ ಆಗ್ತೇವೆ, ಇದ್ಯಾಕೆ ನಮ್ಗೆ ನೆನಪಾಗ್ಬಾರ್ದು? ಅಭಿ ಹಮ್ ನೈ ದುನಿಯಾ ಮೇ ಜಾತೆ ಹೇ ಅಪ್ನೆ ಪುರುಷಾರ್ಥ ಅನುಸಾರ. ಈಗ ನಾವು ಹೊಸ ಜಗತ್ತಿಗೆ ಹೋಗ್ತೇವೆ ನಮ್ಮ ನಮ್ಮ ಪುರುಷಾರ್ಥದ ಅನುಸಾರವಾಗಿ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲತ್ ಹೇ ಬಚ್ಚೋಂ ಪ್ರತಿ ಮಾತಾ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ, ಬುದ್ಧಿಯಲ್ಲಿ ಸದಾ ನೆನಪಿರಬೇಕು. ಈಗ ನಾವು ಸ್ವಲ್ಪ ಸಮಯಕ್ಕಾಗಿ ಸಂಗಮ ಯುಗದಲ್ಲಿ ಕುಳಿತಿದ್ದೇವೆ. ಹಳೆಯ ಜಗತ್ತು ವಿನಾಶವಾದಾಗ ನಾವು ಹೊಸ ಜಗತ್ತಿಗೆ ಟ್ರಾನ್ಸ್ಫರ್ ಆಗುತ್ತೇವೆ. ಆದ್ದರಿಂದ ಇದರಿಂದ ಬುದ್ಧಿಯೋಗ ತೆಗೆದು ಹಾಕಬೇಕು. ಎರಡನೇ ಪಾಯಿಂಟ್, ಎಲ್ಲ ಆತ್ಮಗಳಿಗೆ ತಂದೆಯ ಪರಿಚಯವನ್ನು ಕೊಟ್ಟು ಕರ್ಮ ಅಕರ್ಮ ವಿಕರ್ಮಗಳ ಗುಹ್ಯ ಗತಿಯನ್ನು ತಿಳಿಸಬೇಕು. ಮೊದಲು ಅಲ್ಫನ ಪಾಠವನ್ನು ಪಕ್ಕಾ ಮಾಡಬೇಕು. ವರದಾನ, ಶ್ರೇಷ್ಠ ಪ್ರಾಪ್ತಿಗಳ ಪ್ರತ್ಯಕ್ಷ ಫಲದ ಮೂಲಕ, ಶ್ರೇಷ್ಠ ಪ್ರಾಪ್ತಿಗಳ ಪ್ರತ್ಯಕ್ಷ ಫಲದ ಮೂಲಕ ಸದಾ ಖುಷಹಾಲಾಗಿ ಇರುವಂತಹ, ಅಂದ್ರೆ ಸದಾ ಖುಷಿಯಲ್ಲಿರುವಂತಹ, ಎವರ್ ಹೆಲ್ದಿ ಆಗಿರಿ.
ಎವರ್ ಹೆಲ್ದಿ ಆಗಿರಿ. ಶ್ರೇಷ್ಠ ಪ್ರಾಪ್ತಿಗಳ ಪ್ರತ್ಯಕ್ಷ ಫಲದ ಮೂಲಕ ಸದಾ ಕುಶಲವಾಗಿರುವಂತಹ ಎವರ್ ಹೆಲ್ದಿ ಆಗ್ರಿ. ಬಾಬಾ ಇದರ ತಾತ್ಪರ್ಯ ಇರ್ತಾರೆ, ಸಂಗಮಯುಗದಲ್ಲಿ ಈಗೀಗ ಮಾಡದೆ ಮತ್ತು ಈಗೀಗ ಶ್ರೇಷ್ಠ ಪ್ರಾಪ್ತಿಗಳ ಅನುಭೂತಿ ಆಗ್ಬಿಡ್ತು. ಇದೇ ಪ್ರತ್ಯಕ್ಷ ಫಲ ಆಗಿದೆ. ಪ್ರತ್ಯಕ್ಷ ಫಲ ಅಂದ್ರೇನು? ಈಗ ನೀವೇನ್ ಮಾಡ್ತಿರಲ್ಲ ಆಗ್ಲೇ ಶ್ರೇಷ್ಠ ಪ್ರಾಪ್ತಿಗಳ ಅನುಭವ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಬಾಬಾ ಇದ್ರೆ ಇದೇ ಪ್ರತ್ಯಕ್ಷ ಫಲ ಆಗಿದೆ. ಸೇವೆ ಮಾಡ್ರಿ, ಆಗಿಂದಾಗ್ಲೇ ಎಷ್ಟು ಖುಷಿ ಆಗ್ತದೆ, ತೃಪ್ತಿ ಭಾವನೆ ಆಗುತ್ತೆ. ಯೋಗ ಮಾಡ್ರಿ, ಎಷ್ಟು ಖುಷಿ ಆಗುತ್ತೆ. ಜ್ಞಾನ ಕೇಳ್ರಿ, ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಇದು ಪ್ರತ್ಯಕ್ಷ ಫಲ. ಸಬ್ಸೆ ಶ್ರೇಷ್ಠ ಫಲ ಹೇ, ಎಲ್ಲಕ್ಕಿಂತ ಶ್ರೇಷ್ಠ ಫಲ ಅಂದ್ರೆ ಸಮೀಪತೆಯ ಅನುಭವ ಆಗುವುದು. ಆಜ್ಕಲ್ ಸಾಕಾರ ದುನಿಯಾ ಮೇ ಕಹತೆ ಕಿ ಫಲ್ ಖಾವೋ ತೋ ತಂದುರುಸ್ತ್ रहेंगे. ಇವತ್ತಿನ ಪ್ರಪಂಚದಲ್ಲಿ ಎಲ್ಲರೂ ಹೇಳ್ತಾರೆ, ಡಾಕ್ಟರ್ಗಳು ಹೇಳ್ತಾರೆ, ಏನ್ ತಿನ್ರಿ, ಏನ್ ತಿನ್ರಿ? ಹಣ್ಣು ತಿನ್ರಿ, ಆರೋಗ್ಯವಂತರಾಗ್ತೀರಿ. ಹೆಲ್ದಿ ರಹನೆ ಕಾ ಸಾಧನ್, ಆರೋಗ್ಯವಂತರಾಗಿರೋದಕ್ಕೆ ಸಾಧನೆ ಯಾವುದು? ಹಣ್ಣು ಅಂತ ಹೇಳ್ತಾರೆ. ಅವ್ರ ಆಪ್ ಬಚ್ಚೆ ಹರ್ ಸೆಕೆಂಡ್, ಬಾಬಾ ಇದ್ದಾರೆ ನೀವು ಮಕ್ಕಳು ಪ್ರತಿ ಸೆಕೆಂಡು ಪ್ರತ್ಯಕ್ಷ ಫಲವನ್ನ ತಿನ್ನುತ್ತಾ ಇರುತ್ತೀರಿ. ಆದ್ರಿಂದ ಏನಿದ್ದೀರಿ? ಎವರ್ ಹೆಲ್ದಿ ಇದ್ದೇ ಇದ್ದೀರಿ. ಯದಿ ಆಪ್ಸೆ ಕೊಯ್ ಪೂಛೆ ಕಿ ಆಪ್ಕಾ ಕ್ಯಾ ಹಾಲ್ ಚಾಲ್ ಹೈ, ಅಕಸ್ಮಾತ್ ಆಗಿ ನಿಮ್ಗೆ ಯಾರಾದ್ರೂ ಆರಾಮಿದ್ದೀರಾ ಅಂತ ಕೇಳಿದ್ರೆ ತೋ ಬೋಲೋ, ಏನ್ ಹೇಳ್ರಿ? ಏನ್ ಹೇಳ್ರಿ? ಹಿಂದಿಯಲ್ಲಿ ಕ್ಯಾ ಹಾಲ್ ಚಾಲ್ ಹೈ ಅಂತ ಹೇಳ್ತಾರೆ. ಹೇಗ್ ನಡೀತಾ ಇದೆ? ನೀವೇನ್ ಹೇಳ್ರಿ? ಹೇಗ್ ನಡೀತಾ ಇದೆ ಹೇಳ್ತಾರಲ್ವಾ? ಹೇಗ್ ನಡೀತಾ ಇದೆ ಎಲ್ಲ ನೀವೇನ್ ಹೇಳ್ರಿ? ಫರಿಷ್ಠಾ ಹಂಗೆ ನಡೀತಾ ಇದ್ದೀನಿ. ಹೇಗ್ ನಡೀತಾ ಇದ್ದೀನಿ? ಫರಿಷ್ಠಾ ಕಿ ಚಾಲ್ ಹೇ ಅವ್ರು ಖುಷಹಾಲ್ ಹೇ, ಕುಶಲವಾಗಿದ್ದೇನೆ, ಖುಷಿಯಲ್ಲಿದ್ದೇನೆ, ಫರಿಷ್ಠೆಗಳಂಗೆ ನಡೀತಾ ಇದ್ದೇನೆ ಅಂತ ಹೇಳ್ರಿ. ಹೇಗ್ ನಡೀತಾ ಇದೆ ಅಂದ್ರೆ ಫರಿಷ್ಠೆಗಳಂಗ್ ನಡೀತಾ ಇದೆ. ಫರಿಷ್ಠೆ ಹೆಂಗ್ ನಡೀತಿದ್ದೀನಿ, ಕುಶಲವಾಗಿದ್ದೇನೆ, ಆರೋಗ್ಯವಾಗಿದ್ದೇನೆ ಅಂತ ಹೇಳಿ ಅಂತಾರೆ ಬಾಬಾ. ಸ್ಲೋಗನ್: ಸರ್ವರ ಆಶೀರ್ವಾದಗಳ ಖಜಾನೆಯಿಂದ ಸಂಪನ್ನರಾದರೆ, ಸರ್ವರ ಆಶೀರ್ವಾದಗಳ ಖಜಾನೆಯಿಂದ ಸಂಪನ್ನರಾದರೆ ಪುರುಷಾರ್ಥದಲ್ಲಿ ಪರಿಶ್ರಮ ಪಡಬೇಕಾಗಿಲ್ಲ. ಪುರುಷಾರ್ಥದಲ್ಲಿ ಪರಿಶ್ರಮ ಪಡಬೇಕಾಗಿಲ್ಲ. ಸರ್ವರ ಆಶೀರ್ವಾದಗಳ ಖಜಾನೆಗಳಿಂದ ಸಂಪನ್ನರಾದರೆ ಪುರುಷಾರ್ಥದಲ್ಲಿ ಏನ್ ಮಾಡ್ಬೇಕಾಗಿಲ್ಲ? ಪರಿಶ್ರಮ ಪಡಬೇಕಾಗಿಲ್ಲ. ಓಂ ಶಾಂತಿ. ಏನ್ ತಿಳಿಸಿದ್ರು ಬಾಬಾ? ಇವತ್ತು ಯಾರು ಕೂತಿರ್ಲಿಲ್ಲ ಪೀಠಕ್ಕೆ. ಶ್ರಾವಣಿ ಅಕ್ಕ ಇಲ್ಲ. ಬುಧವಾರ ದಿನ ಇಬ್ಬರಿಲ್ಲ ಮಾತೇರು, ಒಬ್ಬರೇ ಇದ್ದಾರೆ. ಇನ್ನೊಬ್ರು ಯಾರು ಕುತ್ಕೋತೀರಾ ಬುಧವಾರ ದಿನ? ಪರಂಜ್ಯೋತಿ ಅಕ್ಕ